ಛೇ ಛೇ, ಸರ್ವ ಅನರ್ಥ ಆಯ್ತು. ರಾಮಾನುಜನಿಲ್ಲದ ಬ್ರಹ್ಮಾಂಡ ಇದ್ದರೇನು ಅದನ್ನೇ ಕುಟ್ಟಿ ಪುಡಿ ಮಾಡ್ತೇನೆ. ಇಂತಹ ಚಾತುರ್ಯ ಮಾಡಿದ ಅವ ಎಲ್ಲಿದ್ದಾನೆ? ಮುದಿ ಎತ್ತನ್ನು ಏರಿ ಈ ಕಡೆ ಬರ್ತಾ ಇದೆಯಲ್ಲ, ಏನು ಸೊಕ್ಕ ನಿನಗೆ? ಕಣ್ಣಿಲ್ಲದೆ ಇದ್ದವನನ್ನ ಕುರುಡ ಅಂತ ನಾವು ಹೇಳ್ತೇವೆ. ಅಗತ್ಯಕ್ಕಿಂತ ಹೆಚ್ಚು ಕಣ್ಣಿದ್ರು ಕುರುಡ ಅಂತ ಈಗ ಗೊತ್ತಾಯ್ತು. ಓಹೋ, ತ್ರ್ಯಕ್ಷ. ಹೌದು, ಮೂರನೇ ಕಣ್ಣು ಉಂಟು. ಲೋಕಕ್ಕೆಲ್ಲ ಎರಡು ಕಣ್ಣುಗಳಿರ್ತವೆ, ಸಾಕಾಗ್ತದೆ ಅದಕ್ಕೆ. ನಿನಗೆ ಹಾಗಲ್ಲ, ಒಂದು ಹಣೆಯಲ್ಲೂ ಒಂದು ಕಣ್ಣು ಇದೆ. ಹಣೆಗಣ್ಣ, ಅಗ್ನಿನೇತ್ರ. ಹೌದು, ಮುಕ್ಕಣ್ಣ. ಮೂರು ಕಣ್ಣುಗಳಿದ್ರು ನೋಡ್ಲಿಕ್ಕೆ ಬಾರದೆ ಇದ್ದಷ್ಟು ಮದ ಒಳಗಿದೆ ಅಂತ. ಹಾಗೆ ಮಹಾದೇವ ನಿನ್ನ ಬಗ್ಗೆ ನಾವು ಕೇಳಿದ್ದೇವೆ. ಯಾರಲ್ಲಿ ದಮ ಇದೆಯೋ ಅಂಥವನೇ ಮಹಾದೇವ. ನೀನ್ ಹಾಗಲ್ಲ, ಮದ ಭರಿತನಾಗಿ ಇರುವ ಕಣ್ಣುಗಳನ್ನೇ ಬಳಸಿಕೊಳ್ಳಿಕ್ಕಾಗದೆ ಇರುವಷ್ಟು ಅಂಧತ್ವ ಬಂತಲ್ಲ ನಿನಗೆ. ಪುಣ್ಯಾತ್ಮ ನನ್ನನ್ನು ವಿಷಮಾಕ್ಷ ಅಂತ ಆಡುವುದು. ಈಗ ನಾನು ಬಂದಿದ್ದು ಯಾರು ಗೊತ್ತಾಗ್ತದೆಯೋ? ಕ್ಷೇತ್ರ ಮಹಾತ್ಮ್ಯ ನೆನಪಿರಲಿ. ಇಂದಿನ ಈ ಪ್ರಸಂಗದಲ್ಲಿ ನಾನು ಹರೀಶ. ಅನುಮಾನ ಏನು? ನೀನು ಹರೀಶನೇ, ನೀನು ಉಮಾಕಾಂತ, ನಾನು ಉಮಾಕಾಂತ. ಹೌದು ಹೌದು. ಹರೀಶ ಉಮಾಕಾಂತ ಪಲ್ಲಟಗೊಳ್ಳುವ ಒಂದು ಪ್ರಸಂಗ. ಹೌದಾ? ಹೌದೇ. ಮಹಾದೇವನಾಗಿ ನೀನು ಬೆಳಗಬೇಕಾದವನು. ನಿನ್ನಲ್ಲಿ ರಾಗ ಇಲ್ಲ, ದ್ವೇಷ ಇಲ್ಲ. ಆದ್ರೆ ದ್ವೇಷವನ್ನ ತುಂಬಿಕೊಂಡು ಮನುಷ್ಯರ ಹಾಗೆ ಪಕ್ಷಪಾತಿಯಾಗಿ ಒಂದು ಪಕ್ಷ ಹಿಡಿದು ಹೋರಾಟ ಮಾಡ್ತಾ ಅನರ್ಥ ಪರಂಪರೆಯನ್ನ ಸೃಷ್ಟಿ ಮಾಡಿದೆ. ದೊಡ್ಡ ದೊಡ್ಡ ಮಾತಾಡಿ ನೀ ಮಹಾದೇವ ಆದದ್ದು ಅಷ್ಟೇ. ನಿನ್ನ ಕಾರ್ಯದಿಂದ ನೀನು ಮಹಾದೇವ ಆಗ್ಲಿಲ್ಲ. ಯಾಕೋ ನಿನಗೆ ಇಷ್ಟು ದ್ವೇಷ? ದ್ವೇಷ ನನಗೆ ಯಾಕಾಗಿ ಯುದ್ಧ ಮಾಡಿದೆ ಗೊತ್ತೇ? ಬ್ರಹ್ಮಾಂಡವನ್ನಾದರೂ ಚೂರ್ಣಿಸಿ ಏನು, ಈ ನೆಲೆಯಿಂದಲೇ ನನ್ನ ಮುಂಭಾಗದಲ್ಲಿ ಬಂದು ನಿಂತಿದ್ದಿ. ಆಂಜನೇಯ, ಹನುಮಂತ, ಏನು ಮಾಡುವ ಹೇಳು? ನಿನ್ನೊಡನೆ ಹೋರಾಟವನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ಹುಟ್ಲಿಲ್ಲ. ಇದು ನಾನು ಮುದಿ ಎತ್ತನ್ನು ಏರಿ ಬಂದದ್ದು. ಹೌದು, ಮುದಿ ಎತ್ತನ್ನು ಏರಿ ಇದು ಮಲಗುವುದೇ ಹೆಚ್ಚದು. ಹೌದೌದು. ನಿನ್ನ ಮಂದಿರದಲ್ಲಿ ನಿಂತ ಎತ್ತಿಲ್ಲ, ಎಲ್ಲ ಮಲಗಿದ್ದೆ. ನೇರ ಹೇಳ್ತೇನೆ, ರಾಮನ ಆಳ್ವಿಕೆ ಇರುವಲ್ಲಿವರೆಗೆ ನನ್ನ ಎತ್ತು ಮುದಿ ಆಗ್ಲಿಕ್ಕಿಲ್ಲ. ಹೌದಾ? ಯಾಕಂದ್ರೆ ಅದು ಧರ್ಮ, ಅದು ಮಲಗುವುದಕ್ಕಿಲ್ಲ. ಮಲಗಬಾರದು. ಹೌದು. ಈಗ ಮಲಗಿದೆ ಅಂತ ಆದ್ರೆ ಏನೋ ಒಂದು ಸರಿ ಇಲ್ಲ ಅಂತ ಆಯ್ತು. ಅಲ್ಲ, ಅದ್ರ ಮೇಲೆ ಕೂತ್ಕೊಳ್ಳೋದು ಸರಿ ಇಲ್ಲ ಅಂತ ಆಯ್ತು. ಅದೇ ಈಗ ರಾಮರಾಜ್ಯ ಹೇಗೂ ಇದೆ. ರಾಮರಾಜ್ಯದಲ್ಲಿ ಎತ್ತು ಮಲಗಬಾರದು. ಈಗ ಎತ್ತು ಮಲಗಿದೆ ಅಂತಂದ್ರೆ ಕುಳಿತುಕೊಳ್ಳುವವನು ಅನರ್ಹ ಆದ. ಹಾಗಲ್ಲ. ಇಲ್ಲಿಯವರೆಗೆ ಬರುವುದಕ್ಕೆ ಮಾತ್ರ ನನಗದು ಪ್ರಯೋಜನ. ಸದ್ಯಕ್ಕೆ ನೀನು ಮಲಗಿರು, ನಾನೇ ಇವನನ್ನು ನೋಡಿಕೊಳ್ತೇನೆ. ಹಾಗಿದ್ರೆ ಒಂದು ಸರಿಯಾದ ತರ್ಕ ಸಿಕ್ತು. ಧರ್ಮ ಎನ್ನುವುದು ವಾಹನ ಅಲ್ವೇ? ಎಲ್ಲ ವ್ಯಾಪಾರ ಅಂದ್ರೆ ಚಟುವಟಿಕೆಗಳನ್ನು ವಹನ ಮಾಡುವಂತಹದ್ದು ಬುದ್ಧಿ. ಹೌದು. ಆದ್ದರಿಂದ ಎತ್ತು ವಾಹನ. ಅದು ಬಹಿರಂಗದಲ್ಲಿ ಬಂದ್ರೆ ಎತ್ತು,
ಅಂತರಂಗದಲ್ಲಿ ಬಂದ್ರೆ ಬುದ್ಧಿ. ಹೌದು, ಅದರಲ್ಲಿ ಬುದ್ಧಿ ಮಲಗಿದ್ದೌದು. ಅಲ್ಲ, ಮಲಗಿರೋದು ಅದನ್ನು ನಾನು ಮಲಗಿಸಿದ್ದು ಅಂತ. ಅದೇ ನಿನ್ನ ಬುದ್ಧಿಯನ್ನೇ ನೀನು ಮಲಗಿಸಿದಿ. ಮಲಗಿಸಿದ್ದು ಯಾಕೆ ಅಂತ ಕೇಳಿದ್ರೆ, ಈಗ ಬುದ್ಧಿ ಮಲಗಿಸುವುದು ಯಾವಾಗ? ಮೋಹ ಇದ್ದಾಗ. ಹೌದು. ನರರೋ ವಾನರರೋ ದಾನವರು ಆದ್ರೆ ಅವರಿಗೆ ಮೋಹ ಸಹಜ. ಅವರಲ್ಲಿರುವಂತಹ ಬುದ್ಧಿಯನ್ನು ಅವರು ಮಲಗಿಸ್ತಾರೆ. ನೀವು ದೇವತೆಗಳು, ದೇವಾಧಿದೇವತೆಗಳು, ನೀವು ಬುದ್ಧಿಯನ್ನ ಮಲಗಿಸ್ತೀರಿ ಅಂತಂದ್ರೆ ಮಲಗಿಸುವುದಕ್ಕೊಂದು ಕಾರಣ ಇದ್ದೇ ಮಲಗಿಸಿದೆ. ನನ್ನ ಮುಂಭಾಗದಲ್ಲಿ ಹೋರಾಟಕ್ಕೆ ಬಂದಂತಹ ಶತ್ರುಘ್ನನನ್ನಾಗಲಿ ಉಳಿದವರನ್ನಾಗಲಿ ಯಾಕೆ ಮಡುಹಿದೆ ಅಂತ ನಿನ್ನ ಪ್ರಶ್ನೆ ಬಂತು. ಹೌದೌದು. ಕೇವಲ ನನ್ನ ವಾಹನವಾದ ವೃಷಭ ಮಾತ್ರವಲ್ಲ, ರಾಮನ ಮಾಧ್ಯಮವಾದಂತಹ ಶತ್ರುಘ್ನನು ನೆಲದಲ್ಲಿ ಮಲಗಿದ್ದಾನೆ ಈಗ. ಹೌದಾ? ಹೌದೌದು. ಅವನಿಗೆ 2 ಕಾಲು 2 ಕೈ. 2 ಕೈ. ನನ್ನ ವೃಷಭನಿಗೆ 4 ಕಾಲು ಅಂತಲೇ ಹೇಳುದು. ಅದು 2 ಕೈ ಇದ್ರು ಅದನ್ನು ಮುಂಗಾಲು ಅಂತ ಹೇಳುದು, ಮುಂಗೈ ಅಂತ ಹೇಳುವುದಿಲ್ಲ. ಸರಿ. 2 ಕೈಯನ್ನು ಹಿಡಿದು ನನ್ನ ಮುಂಭಾಗದಲ್ಲಿ ನಮಸ್ಕಾರ ಮಾಡಬೇಕಾದಂತಹ ಶತ್ರುಘ್ನ ತನ್ನ 2 ಕೈಗಳಲ್ಲಿ ಧನುಸ್ಸನ್ನು ಹಿಡಿದು ಬಾಣವನ್ನು ಹೂಡಿ, ಭಗವಂತನೇ ಆದ್ರೂ ನಿನ್ನ ವಕ್ಷಸ್ಥಳಕ್ಕೆ ನಾನು ಘಾತಿಸಿಯೇನು ಅಂತ ಹೇಳಿದ. ದುರಕ್ಕೆ ಶತ್ರುಘ್ನ ನಿನ್ನೋಡು ಮಾರ್ಮಲೆತಿಗ. ಆಲೋಚನೆ ಮಾಡು ಆಂಜನೇಯ. ಸಣ್ಣ ಮಕ್ಕಳಿಗಾದ್ರೆ ಹೇಳಬಹುದು, ನಾನು ಲಂಕೆಯಲ್ಲಿ ಕಾಣಿಸಿಕೊಂಡಾಗಲೂ ನೀನಿದ್ದವ, ರಾಮನೊಡನೆ ಸಂಭಾಷಣೆ ಮಾಡುವ ಕಾಲದಲ್ಲೂ ನೀನಿದ್ದವ, ರಾಮ ಮತ್ತು ನನ್ನ ವ್ಯವಹಾರ ಹೇಗೆ ಅನ್ನುವುದನ್ನು ನೀನು ತಿಳಿಯದವನಲ್ಲ. ಅಂತಹ ರಾಮನ ಸಹೋದರನಾಗಿ ಈಶ್ವರನನ್ನಾದ್ರೂ ಧಿಕ್ಕರಿಸಿಯೇನು? ಈ ಭಾವದಿಂದ ಬಂದಾಗ ಏನಾಗುತ್ತದೆ? ನೀನು ಒಂದು ಪ್ರಶ್ನೆ ಕೇಳಿದೆ ಆಗ, ಹಣೆಯಲ್ಲಿ 3ನೆಯ ಕಣ್ಣು ಅಂತ, ಅದಕ್ಕೆ ಅಗ್ನಿ ನೇತ್ರ ಅಂತ ನಾನು ಉತ್ತರ ಕೊಟ್ಟೆ. ಈ ಬೆಂಕಿ ಅನ್ನುವುದು ನಾವು ಬಳಸಿಕೊಂಡ ಹಾಗೆ ಅದು ಯಜ್ಞ ಮಾಡುವುದಕ್ಕೂ ಆಗುತ್ತದೆ, ಶರೀರವನ್ನು ಸುಡುವುದಕ್ಕೂ ಆಗುತ್ತದೆ, ಮನೆಯಲ್ಲಿ ಬೇಕಾದ ಪಾಕಾದಿಗಳನ್ನು ಸಿದ್ಧ ಮಾಡುವುದಕ್ಕೂ ಆಗುತ್ತದೆ, ಯಾರದೋ ಒಬ್ಬನ ಮನೆಯನ್ನು ಸುಡುವುದಕ್ಕೂ ಆಗುತ್ತದೆ. ಬೆಂಕಿ ಮನೆಯನ್ನು ಸುಟ್ಟಿತು ಅಂತ ಆದ್ರೆ ಅಲ್ಲಿ ಬೆಂಕಿಯ ಅಪರಾಧ ಅಂತ ಹೇಳುವುದಿಲ್ಲ. ಬೆಂಕಿಯನ್ನು ಮನೆಗೆ ಯಾರು ಕೊಂಡೋಗಿ ಕೊಳ್ಳಿ ಇಟ್ಟ ಅವನದ್ದು ತಪ್ಪು ಅಂತ ಆಡ್ತಾರೆ. ಬೆಂಕಿ ಎಲ್ಲಿದೆಯೋ ಅಲ್ಲಿಂದ ಉಪಯೋಗ. ಒಲೆಯೊಳಗಿದ್ದರೆ ಅಡುಗೆ, ಹುಂಡದಲ್ಲಿದ್ದರೆ ಯಜ್ಞ, ಮಾಡನ್ನ ಏರಿದ್ರೆ ಅನಾಹುತ, ಧ್ವಂಸ, ಲಂಕಾ ದಹನ. ಅದಕ್ಕೆ ನನಗೆ ನೀನು ಪಾಠ ಹೇಳುದು. ಅದನ್ನೇ ನಾನು ಆಡಿದ್ದು. ಬೆಂಕಿಯನ್ನು ಎಲ್ಲಿ ಇರಿಸಬೇಕು ಅಲ್ಲೇ ಇರಿಸಬೇಕು. ಪರಮೇಶ್ವರ ಅಥವಾ ಭಗವಂತ ಅನ್ನುವಂತಹ ತತ್ವವು ಹಾಗೆ. ತಾನೇ ತಾನಾಗಿ ಶತ್ರುಘ್ನ ತನ್ನ ಮೈ ಮೇಲೆ ಎಳ್ಕೊಂಡ, ಈಗ ಸುಟ್ಟು ಹೋದ. ದುರಕ್ಕೆ ಶತ್ರುಘ್ನ ನಿನ್ನೋಡು ಮಾರ್ಮಲೆತಿಹ ಪರಿಗಾಗಿ ವೇಗದೊಳು ಅವನನ್ನು ಧರೆಗೆ ಮಡುಗಿದೆ. ನನ್ನ ತಪ್ಪೇನುಂಟದ್ರಲ್ಲಿ? ನಿನ್ನ ತಪ್ಪಿರುವುದೇ ಅಲ್ಲಿ. ಅವನು ಧುರಕ್ಕೆ ಮಾರುಮಲೆಯುವುದಕ್ಕೆ ನೀನೇ ಕಾರಣ. ಈಗ ಪರಿಣಾಮದ ಕಡೆಯಿಂದ ಯೋಚನೆ ಮಾಡೋಣ. ಮಾರುಮಲೆತು ನಿಂತ ಅಂತ ಇಟ್ಕೊಳ್ಳುವ. ಸರಿ. ನಿಂತವನನ್ನ ಮಡುಹಿದ್ರೆ ಏನು ಅಪಚಾರ ಆಯ್ತು ಗೊತ್ತಾಗ್ತದೆ. ಯಾವುದೇ ಒಂದು ವ್ಯವಹಾರದ ಅದರ ಮೌಲ್ಯ ನಿರ್ಣಯ ಆಗುವುದು ಪರಿಣಾಮದಿಂದ. ಸರಿ. ಪರಿಣಾಮವನ್ನೇ ನೀನು ಆಲೋಚನೆ ಮಾಡು. ರಾಮಕಾರಿಯ ಧುರಂಧರನಾಗಿ ಶತ್ರುಘ್ನ ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿಯವರು ಆಮಂತ್ರಿಸಿದ್ದಲ್ಲ, ಅವನು ತಾನಾಗಿ ಬಂದದ್ದು ಅಲ್ಲ. ಅಶ್ವಮೇಧದ ಕುದುರೆ ಇಲ್ಲಿಗೆ ಬಂದಾಗ ಅದು ಯಾದೃಚ್ಛಿಕ, ಒಂದು ದೃಷ್ಟಿಯಿಂದ ದೈವ ಪ್ರೇರಣೆ. ಕುದುರೆಯನ್ನು ಯಾರು ಎಳೆದ್ರು ಯಾರು ತಳ್ಳಿದ್ರು ನಮಗೆ ಗೊತ್ತಿಲ್ಲ, ಇಲ್ಲವೇ ಇಲ್ಲ. ಎಲ್ಲಿಗೋ ಸಾಗುವ ಪೂಜಿಸಲ್ಪಟ್ಟ ಕುದುರೆ ಈ ಕಡೆಗೆ ಹಾತೊರೆದು ಬಂತದು. ಸರಿ. ಹಾತೊರೆದು ಬಂದು ಈ ಜ್ಯೋತಿರ್ಮೇಧದ ಪುರವನ್ನ ಪ್ರವೇಶ ಮಾಡಿತು ಎನ್ನುವಾಗಲೇ ನಾವು ಪರಪ್ರೇರಣೆ ಅಂತ ಅಂದುಕೊಂಡಿತ್ತು. ಪರಪ್ರೇರಣೆಯಿಂದ ನುಗ್ಗಿದ ಅಶ್ವ ಅವರು ಕಟ್ಟಿದ್ರ? ಹೌದು. ಕಟ್ಟಿದ ಮೇಲೆ ಅವರಿಗೆ ಸಾಕಷ್ಟು ತಿಳುವಳಿಕೆ ಕೊಟ್ಟಾಯ್ತು. ಅದನ್ನು ಅವರು ಪರಿಭಾವಿಸಲಿಲ್ಲ, ಯುದ್ಧಕ್ಕೆ ಮುಂದಾದ್ರು. ಏನೋ ವ್ಯವಹಾರ ನಡೀತಾ ಇದೆ ಅಂತ ನೋಡುವುದನ್ನು ಬಿಟ್ಟು ನೀನು ಭಾಗವಹಿಸಿ ಶತ್ರುಘ್ನನನ್ನ ನೀನು ಮಡುಹಿದೆ ಅಂದ್ರೆ ಸೀತಾ ಕಾಂತನಿಗೆ ಎಂತಹ ಒಂದು ಅನ್ಯಾಯ ನೀನು ಮಾಡಿದೆ ಯೋಚನೆ ಮಾಡು. ರಾಮನಿಗೆ. ಹೌದು. ಸೀತೆಯನ್ನ ಪಡೆಯುವುದಕ್ಕೆ ಸೇತುಬಂಧ ಮಾಡುವಾಗ ರಾಮಚಂದ್ರಮ
ನಿನಗೆ ಪೂಜೆಯನ್ನ ಕೊಟ್ಟಿದ್ದ. ಸರಿ. ನೀನು ಸಂದರ್ಭ ಬಂದಾಗ ರಾಮಚಂದ್ರನಿಗೆ ಪೂಜೆಯನ್ನ ಕೊಟ್ಟಿದ್ದೆ. ಪರಸ್ಪರ ಪೂಜಿತರಾಗಿ ಪರಸ್ಪರ ಪೂಜ್ಯರಾಗಿರುವ ಕಾಲದಲ್ಲಿ ಭರವಸೆ ಏನು? ಪೂಜೆಯಲ್ಲಿರುವವನಿಗೆ ಭರವಸೆ, ತನ್ನನ್ನು ಅರ್ಪಿಸಿಕೊಂಡ್ರೆ ತಾನು ಉಳಿತೇನೆ, ಜೊತೆಗೆ ತಾನು ಉತ್ಕರ್ಷವಾದಂತಹ ಸ್ಥಾನಕ್ಕೆ ಹೋಗುತ್ತೇನೆ ಅಂತ. ಹೀಗಿರುವಾಗ ತನ್ನ ಸ್ವರೂಪ ಉಳಿದುಕೊಳ್ಳುತ್ತದೆ ಎಂಬ ಭರವಸೆ ಇದ್ದು ನೀವು ಪರಸ್ಪರರು ಪೂಜಿಸಿದ ಮೇಲೆ ರಾಮಾನುಜ ಶತ್ರುಘ್ನನನ್ನ ನೀವೀಗ ಮಡುಹಿದೆ ಅಂತಂದ್ರೆ ಅವನ ಒಂದು ಮುಖವನ್ನ ನೀನು ತೆಗೆದಾಗಾಯ್ತು. ಓಹೋ, ನಿನಗೆ ಪಂಚಮುಖ ಇರಬಹುದು, ನಮ್ಮ ರಾಮಚಂದ್ರ ಪ್ರಭು ಚತುರ್ಮುಖ. ಅವನ ಒಂದು ಮುಖಕ್ಕೆ ನೀನು ಕೈ ಹಾಕಿದೆ ಅಂತಂದ್ರೆ ನಿನ್ನ ಪಂಚಮುಖಗಳು ಉಳಿದಿಕ್ಕಿಲ್ಲ. ಪರಿಣಾಮ ಎಷ್ಟು ಭೀಕರವಾಗಿದೆ ಯೋಚನೆ ಮಾಡು. ನಾವು ರಾಮ ಕಾರ್ಯಕ್ಕೆ ಬಂದಿದ್ದೇವೆ. ರಾಮಾನುಜನಿಲ್ಲದ ಬ್ರಹ್ಮಾಂಡ ಅರ್ಥ ಶೂನ್ಯ ಅದು. ಆದ್ದರಿಂದ ಅದನ್ನು ಪುಡಿ ಮಾಡ್ತೇನೆ. ಪುಡಿ ಮಾಡ್ತೇನೆ ಅಂದ್ರೆ ಅರ್ಥ ಏನು? ಬ್ರಹ್ಮಾಂಡಕ್ಕೆ ನೀನು ಹೊರತಲ್ಲ ಅಂತ. ಹರನು ಒಳಗಿರ್ಲಿ, ಹರನು ಹೊರಗಿರ್ಲಿ, ಅವನನ್ನ ಎಳೆದು ಪುಡಿ ಮಾಡ್ತೇನೆ ಅಂತ. ಇದು ರಾಮ ಕಿಂಕರರ ಸಾಹಸ. ನೆನಪಿರ್ಲಿ, ವಿಶ್ವಂಭರ ನಾನು ಇರ್ಬಹುದು ಅಲ್ಲಲ್ಲ. ಈಗ ದೊಡ್ಡ ದೊಡ್ಡ ಶಬ್ದ ಹೇಳಿದ್ರೆ ನೀನ್ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಆಂಜನೇಯ, ನೀನು ಹಾಗೆಲ್ಲ ಹೇಳಿ ಸಿಕ್ಕ ಬೀಳ್ಬೇಡ. 1000 ಕಮಲಗಳನ್ನು ಅರ್ಚನೆ ಮಾಡ್ತೇನೆ ಅಂತ ತೊಡಗಿದವ 999 ಕಮಲಗಳನ್ನು ಅರ್ಚಿಸಿದ ಮೇಲೆ ಒಂದು ಇಲ್ಲ ಅನ್ನುವ ಕಾರಣಕ್ಕೆ ಬೇಕಾಗಿ ತನ್ನ ಕಣ್ಣನ್ನೇ ಕಿತ್ತು ಕೊಟ್ಟವ. ನೀನು ಮುಖ ಹೇಳಿದೆ, ರಾಮನ ಒಂದು ಮುಖವನ್ನೇ ನೀನು ಕಿತ್ತೆ ಅಂತ ಆಡಿದೆ. 4 ಮುಖಗಳಲ್ಲಿ ತನ್ನ ಒಂದು ಕಣ್ಣನ್ನೇ ಕಿತ್ತು ಕಮಲದ ರೂಪದಿಂದ ಕೊಟ್ಟವ. ಹೌದಾ? ಈಗ ಕೊಡುವುದು ಬೇರೆ, ಕೀಳುವುದು ಬೇರೆ. ಹೌದಾ? ಹೌದು ಹೌದು. ಅವ ಕಿತ್ತನ ಕೊಟ್ಟದ್ದು ಅಂತಹ ಅರ್ಪಣೆ ಮಾಡಿದವನಿಗೆ ನೀವು ಅನ್ಯಾಯ ಮಾಡಿದೆ ಅಂತ. ಅವನ ಒಂದು ಈಗ ಕಣ್ಣಿಗೆ ಮುಖವನ್ನ ಬೆಲೆ ಅಂತ ಮಾಡುದ ನೀನು? ತನ್ನ ಕಣ್ಣನ್ನೇ ಕಿತ್ತು ಕೊಟ್ಟವನ ಒಂದು ಮುಖವನ್ನ ನೀನು ಕಡಚಿ ಅಂತಂದ್ರೆ ಏನು ಕೃತಜ್ಞನ ಪುಣ್ಯಾತ್ಮ ನೀನು. ಅಲ್ಲ, ಈಗ ನೀನೇ ಕೊಟ್ಟು ಉದಾಹರಣೆ, ಅದಕ್ಕೆ ಹೇಳಿದ್ದು. ಈಗ ದೊಡ್ಡ ದೊಡ್ಡ ಶಬ್ದ ಹೇಳಿ ಸಿಕ್ಕ ಬೀಳುವ ಬುದ್ಧಿವಂತಿಕೆ ಮಾಡಬೇಡ. ನನ್ನಲ್ಲಿ ನಿನಗೊಂದೇಳ ವಾಕ್ ಇರಬಹುದು, ವಿಶ್ವ ಇರಬಹುದು, ವೈಭವ ಇರಬಹುದು. ಅದೆಲ್ಲ ಮಂಗನದ್ದಲ್ಲ, ನನ್ನದು. ವಾಗ್ ವಿಶ್ವ ವೈಭವ ಎಂತದ್ದು ನಮ್ಮದು. ಅದು ಅಲ್ಲ, ಅದು ಯಾವ್ದು ಅಲ್ಲ ಅಂತ ಹೇಳಿ ಮಂಗನದ್ದಲ್ಲ ಅಂತ. ನಿಜವಾಗಿ ಮಂಗನದ್ದೇ ಅದು. ಅದೇಗೆ ಆದಿರುವುದು ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ವಾನರ ಋಗ್ವೇದದ ಸಾರವನ್ನು ಒಳಗೊಂಡ, ಯಜುರ್ವೇದದ ಧಾರಣೆಯನ್ನು ಪಕ್ಕಾಗಿಸಿಕೊಂಡ, ಸಾಮವೇದದ ಆಶಯವನ್ನ ಹೊತ್ತ ಒಂದು ಅಮರವಾಣಿಯನ್ನ ಯಾವುದಾದ್ರೂ ಒಂದು ಮಂಗ ಹೇಳಿದ್ಯೋ? ಹೇಳಿಲ್ಲ. ಇಲ್ಲವಪ್ಪ, ಇಲ್ಲಿಯವರೆಗೆ ಹೇಳಿದ್ದು. ಯಾವನಾರು ಒಬ್ಬ ನರ ಹೇಳಿದ್ದಾನೋ? ಇಲ್ವೇ ಇಲ್ಲ. ಅದನ್ನು ನರೋವಾ ಆದ ಹನುಮಂತ ಹೇಳಿದ್ದಾನೆ ಅಂತಂದ್ರೆ ವಾಗ್ ವಿಶ್ವ ವಾಕ್ ಅದು ಮಂಗನದೇ, ಅದರದ್ದೇ ವೈಭವ ಇರುವುದಿಲ್ಲ. ಈಗ ನೀನು ಮಂಗನನ್ನು ದೊಡ್ಡದು ಮಾಡಿದ್ದೋ ಅಲ್ಲ ವಿಶ್ವವನ್ನು ಸಣ್ಣದು ಮಾಡಿದ್ದ? ಅದು ವಿಶ್ವ ಸಣ್ಣದು ಮಂಗನ ಮುಂದೆ ಅಂತ ಹೇಳಿದ್ದು ಅಷ್ಟೇ. ಒಂದು ಹೇಳ, ಒಂದು ಮುಖವನ್ನು ನಾನು ಕಿತ್ತೆ ಅಂತ ನೀನು ಆಡ್ತಿ. ಒಂದು ಕಣ್ಣು ಕೊಟ್ಟವನ ಮುಖವನ್ನು ಗೊತ್ತಾಯ್ತು, 3 ಮುಖ ಆಯ್ತು ಅಂತ. ಹಿಂದೆ 10 ಮುಖದವನ ಬಳಿಗೆ ನೀನು ಹೋದ ಪ್ರಕರಣ ನೆನಪು ಮಾಡ. ನಾನು ಮಾಡಿದ ಈ ಕ್ರಿಯೆಯಿಂದ ಸೀತಾಕಾಂತನಿಗೆ ನೋವಾಯಿತು, ಘಾತವಾಯಿತು, ಅಪಚಾರ ಆಯ್ತು. ನೀನು ಸೀತಾಕಾಂತ ಅಂತ ಪ್ರಯೋಗ ಮಾಡಿದ್ದು ಬಹಳ ಒಳ್ಳೇದಾಯ್ತು. ಸೀತೆಯ ಪ್ರಕರಣ ನನಗೂ ನೆನಪಾಯಿತು. ಮತ್ತೆ ನನಗೆ ಹೆಚ್ಚು ಸಿಟ್ಟು ಬಂದ್ರೆ ಮಾತೆಲ್ಲ ಮರ್ತು ಹೋಗ್ತದೆ. ಅಲ್ಲ, ನನಗೂ ಕಾರಣ ಇಲ್ಲದೆ ಸಿಟ್ಟು ಮಾಡಬೇಕು ಅಂತಿಲ್ಲ. ಕೈಯಲ್ಲಿರುವ ಶೂಲವನ್ನೇ ಮೇಲೆ ಕೆತ್ತುವುದು ಬಿಟ್ರೆ ನೀನು ಹೆದರಬೇಡ, ನನಗೆ ಸಿಟ್ಟು ಬರ್ಲಿಲ್ಲ. ಈಗ ಹೌದಾ? ನೀನು ಭಯ ಪಡಬೇಕು ಅಂತ ಇಲ್ಲ. ಅಲ್ಲ, ನನಗೆ ಸಿಟ್ಟು ಇಳಿಬಾರದು, ಅದು ಗೊತ್ತಾಯ್ತು. ಈಗ ಹೌದು, ನಿನ್ನ ಸಿಟ್ಟಿನ ಮೇಲ್ಸ್ತಾರ.
ನನ್ನ ಶಾಂತತೆ ಕೆಳಸ್ತಾರ ಇದು. ಎರಡು ಒಂದೇ ಅದು. ಈಗ ಒಳಗೆ ಬೆಂಕಿ ಇದ್ದವರು ಎಷ್ಟು ಶಾಂತವಾಗಿ ಮಾತಾಡಿದ್ರು ಕೇಳಿದವರಿಗೆ ಬೆಂಕಿ ಬೀಳ್ತದ ಇಲ್ಲ? ಬೀಳ್ತದೆ. ಈಗ ಅದನ್ನೇ ಮಾಡ್ತಾ ಇರೋದು ನೀನು. ಪುಣ್ಯಾತ್ಮ, ಮಂಜಿನ ಬೆಟ್ಟದ ಮೇಲಿರುವವನ ಒಳಗೆ ಬೆಂಕಿ ಉಂಟು ಅಂತ ಹೇಳುವ ನೀನು. ಮತ್ತೆ ಅಗ್ನಿ ನೇತ್ರ ಅಂತ ಹೇಳಿದ್ಯಾಕೆ? ಅದು ಬೇಕಾದ್ರೆ ಅಂತ ಆಡಿದ್ದು. ಅದೇ ಬೇಕಾದ್ರೂ ಉಂಟು, ಅನಿವಾರ್ಯವಾದ್ರೆ ಪ್ರಯೋಗ ಉಂಟು. ಹೌದೌದು. ಆಂಜನೇಯ ಸೀತಾದೇವಿಯನ್ನು ಪಡೆಯುವುದಕ್ಕೆ ಬೇಕಾಗಿ 4 ದಿಕ್ಕಿಗೂ ಕಪಿಸೇನೆಯನ್ನು ನಿನ್ನವನಾದಂತಹ ರಾಮ ಕಳುಹಿಸಿದಾಗ ಹಿಂದೆ ರಾಮನ ಕಾರ್ಯಕ್ಕೆ, ರಾಮ ಕಾರ್ಯದಲ್ಲಿ ನಾವು ರಾಮನ ವಿಷಯ ಬಿಡ್ಲಿಕ್ಕಿಲ್ಲ. ಅಲ್ಲ, ನೀ ಅದನ್ನ ಹೇಳಿದ್ರೆ ನನಗೆ ಕೋಪ ಹಿಡಿತದೆ. ರಾಮನ ಕಾರ್ಯ, ರಾಮನ ಕಾರ್ಯವನ್ನು ಮಾಡ್ತೇನೆ ಅನ್ನುವಂತಹ ಸಂಕಲ್ಪದಿಂದಲೇ ನೀನು ಹೊರಟಾಗ ನಿನ್ನ ಕೈಯಲ್ಲೇ ಮುದ್ರೆ ಉಂಗುರವನ್ನು ಕೊಟ್ಟನಂತೆ. ನಿನ್ನ ಕೈಯಲ್ಲೇ ಕೊಟ್ಟ. ಯಾಕೆ ಅಂತ ಆ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಅಲ್ಲ, ಅದು ನನ್ನ ಕೈಲಿ ಕೊಟ್ಟು ನಿನ್ನ ಕೈಲಿ ಕೊಟ್ಟ ಹಾಗೆ ಅದು. ನಾನು ಅದನ್ನು ವಿಸ್ತರಿಸುವುದಿಲ್ಲ. ಅಲ್ಲ, ಅದು ಯಾಕೆ ಅದು ಹೇಳಿದ್ದು. ಎಲ್ಲಿಂದ ತೊಡಗಿದ್ರು ದ್ವಂದ್ವಕ್ಕೆ ತೊಡಗಿದವರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದೇ ಒಂದು ಪಟ್ಟು. ಹೌದಪ್ಪ, ಬಿಟ್ಟರೆ ಇಬ್ಬರಿಗೂ ಪೆಟ್ಟು. ಹೌದು ಹೌದು, ತೆಕ್ಕೊಂಡೆ. ಎಲ್ಲೆಲ್ಲೋ ತಿರುಗಾಟವನ್ನು ಮಾಡಿ ಸಮುದ್ರವನ್ನು ಉತ್ತರಿಸಿ ಲಂಕೆಗೆ ಹೋಗಿ ಅಶೋಕಾವನದಲ್ಲಿ ಸೀತೆಯನ್ನು ಕಂಡು ಆ ಮುದ್ರೆ ಉಂಗುರವನ್ನು ಕೊಟ್ಟು ಚೂಡಾವಣಿಯನ್ನು ಪಡೆದು ನೀನು ಅಲ್ಲಿಂದ ಬರಬೇಕಿತ್ತು. ಯಾಕಂದ್ರೆ ಹಿಂದೆ ರಾಮನ ಕಾರ್ಯಕ್ಕೆ ದೌತ್ಯಕ್ಕಾಗಿ ಹೊರಟವ ನೀನು. ಹೌದು, ಹಾಗೆ ಹಿಂದೆ ಬಂದಿದ್ದೇನೆ ನಾನು. ಬರದೇ ಇದ್ರೆ ಮುಂದೆ ಯುದ್ಧ ಆಗ್ತದ? ನೀನು ನಡುವಿನಲ್ಲಿ ಕೆಲವು ವಿಷಯ ಬಿಡುವುದು ಯಾಕೆ? ಅಲ್ಲಲ್ಲ, ಬಿಡುವುದಲ್ಲ. ಈಗ ನಡುವಿನಲ್ಲಿ ನೀನು ಹಿಡ್ಕೊಂಡಿಯಲ್ಲ. ಹೌದು, ಅದು ದ್ವಂದ್ವಕ್ಕೆ ಬಂದು ನಡುವನ್ನೇ ಹಿಡದೆ. ನಿನ್ನ ಪದ ಪ್ರಯೋಗ ನನಗೆ ಬಹಳ ಸಂತೋಷ ಆಯ್ತು. ಅಶ್ವ ಅನ್ನುವುದು ಇಲ್ಲಿಗೆ ಬರುವುದಕ್ಕೆ ತೊರೆಯಿತು ಅಂತ. ಹೌದಾ, ತೊರೆಯಿತು ಅಂತ. ಆ ಒಂದು ತೊರೆಯುವಿಕೆ ಉಂಟಲ್ಲ, ಆ ಲಂಕಾ ರಾಷ್ಟ್ರದಲ್ಲಿ ನಿನ್ನಲ್ಲೂ ಕಂಡಿತು ನನಗೆ. ಹೌದಾ? ಒಬ್ಬ ದೂತನಾಗಿ ಹೋದವ, ಬೇಕಾದನ್ನು ಪಡೆಯುವುದಪ್ಪ, ಮರಳಿ ಉತ್ತರಿಸಿ. ಇಲ್ಲಿ ಮೊದಲೇ ದಿನ ತಡ ಆಗಿದೆ. 30 ದಿನದ ಒಳಗೆ ಬರದೆ ಹೋದ್ರೆ ನಾಲಗೆ ಕತ್ತರಿಸಿ ಎನ್ನುವಂತ ಸುಗ್ರೀವಾಜ್ಞೆಯೂ ಆಗಿದೆ. ಇಷ್ಟೂ ಗೊತ್ತಿದ್ದು ಅಲ್ಲಿ ಹೋಗಿ ನನಗೆ ಹಸಿವಾಗುತ್ತದೆ. ಆಹಾ, ಈ ವನ ನೋಡದವ ಮನುಜನಲ್ಲ. ನೀನು ಮನುಜನಲ್ಲ ಅಂತ ಹೇಳಿಕ್ಕೆ ನೀನು ವಾನರ. ಅಶೋಕವನವನ್ನು ಕಂಡು ಸಂತೋಷ ಪಟ್ಟು ಅದನ್ನು ಹಾಳು ಮಾಡಿ ಕೊನೆಗೆ ಅಲ್ಲಿಗೆ ಬಂದವರನ್ನು ಹೊಡೆದು ಕೊಂದು ಮತ್ತೆ ನಿನ್ನನ್ನು ಕಟ್ಟಿ ತೆಕೊಂಡೋಗಿ ಆ ಲಂಕೆಯ ಆಸ್ಥಾನಕ್ಕೆ ಒಯ್ದು ನಿನ್ನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟ ಕಾಲದಲ್ಲಿ ಸಂಪೂರ್ಣ ಲಂಕಾದಹನವನ್ನು ಮಾಡಿ ಈಗ ಶರ್ವ, ಭವ, ರುದ್ರ, ನಾನೇ ಹೌದಲ್ವ ಎಲ್ಲವೂ ಕೂಡ, ಉಗ್ರ, ಭೀಮ. ಈಗ ನನ್ನ ನೋಡಿದ್ಮೇಲೆ ನಿನಗೆ ಸಂಶಯ ಬಂತ? ಸಂಶಯ ಬಂದದ್ದು ಯಾಕೆ? ರುದ್ರ ರೂಪದಲ್ಲಿ ಅಗ್ನಿ ತತ್ವವು ನನ್ನಲ್ಲೇ ಇರುವುದು. ಒಂದು ವೇಳೆ ಆ ಕಾಲದಲ್ಲಿ ನಾನು ನಿನ್ನ ಮೇಲಿರುವ ಕರುಣೆಯಿಂದ ಸುಡದೆ ಬಿಟ್ಟ ಕಾರಣಕ್ಕಾಗಿ ನಿನ್ನ ಬಾಲ ಏನೂ ಆಗ್ಲಿಲ್ಲ, ಲಂಕೆ ಮಾತ್ರ ಸುಟ್ಟಿತು. ಬಾಲವನ್ನು ಸುಡಿಸಿಕೊಂಡು ಈಗ ಸುಖಾಂತಿ ಆಯ್ತು, ಅದು ಬೇರೆ ಪ್ರಕರಣ. ಮುಂದೆ ಏನಾಗ್ತದೆ ಭವಿಷ್ಯ ಅದು ಮೊದಲೇ ಗೊತ್ತಿರ್ತದ. ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಿದ್ರೆ, ಈ ಬೆಂಕಿ ಕೊಡುವ ಹೊತ್ತಿನಲ್ಲಿ ಈ ಚೂಡಾಮಣಿ ಬಿದ್ದು ಹೋಗ್ತಿದ್ರೆ ಅಥವಾ ಬೇರೆ ಏನೋ ಸಮಸ್ಯೆ ಆಗ್ತಿದ್ರೆ ರಾಮನಲ್ಲಿ ಬಂದು ನೀನೇನು ಉತ್ತರ ಹೇಳಬೇಕಿತ್ತು? ಅಂದ್ರೆ ಪರೋಕ್ಷವಾಗಿ ರಾಮನಿಗೆ ದುಃಖವನ್ನು ತರುವ ಕೆಲಸವನ್ನು ನೀನು ಮಾಡಿದವನೇ ಅಂತ ಆಡಿದ್ದು ನಾನು. ನನ್ನನ್ನು ಮಾತ್ರ ಹೇಳಬೇಕು ಅಂತ ಇಲ್ಲ ಅಂತಂದ್ರೆ ರಾಮನಿಗೆ ದೌತ್ಯವನ್ನು ಸರಿಯಾಗಿ ಮಾಡದೆ ಬೇರೆ ಏನೋ ಮಾಡುವುದಕ್ಕೆ ಹೊರಟಿದ್ದೆ. ಇದು ಸ್ವಲ್ಪ ಹೆಚ್ಚಾಯ್ತು. ರಾಮನಿಗೆ ದುಃಖವನ್ನುಂಟು ಮಾಡುವ ಇದು ನಿನ್ನ ಮಾತು. ಯಾಕೆಂದ್ರೆ ರಾಮ ಸಂತೋಷ ಪಟ್ಟಿದ್ದಾರೆ, ಅವರಿಗೆ ದುಃಖ ಆಯ್ತು ಅಂತ ಹೇಗೆ ಹೇಳುದು? ಈಗ ನಾನು ಕೆಲವು ಅಂಶ ಬಿಟ್ಟರೆ ಆಕ್ಷೇಪ ಮಾಡ್ತೀನಿ, ನೀನು ಸೇರಿಸಿದ್ರೆ ಆಕ್ಷೇಪ ಮಾಡ್ಬೇಕಾ? ದುಃಖ ಆಯ್ತು ಅಂತ ನಾನು ಹೇಳಲಿಲ್ಲ, ದುಃಖ ಬರುವ ಸಾಧ್ಯತೆ ಇತ್ತು ಅಂತ ಹೇಳಿದ್ದು ನಾನು. ಅದರದ ಇದೆಲ್ಲ ಈ ದೊಡ್ಡವರು ವ್ಯವಹಾರ ಬಹಳ ಕಷ್ಟ ಆಯ್ತು. ನಮ್ಮ ಭಾವವನ್ನ ಇನ್ನೊಬ್ಬನ ಮೇಲೆ ಅದನ್ನ ಆರೋಪ ಮಾಡೋದು ಅದು ನಿನ್ನ ಸ್ವಭಾವ. ಕೈಗೆ ಸಿಕ್ಕಿದ್ರೆ ಮತ್ತೆ ಅದನ್ನೇ ಎಸೆಯುವುದು. ಈಗ ಅದೇ ಪ್ರಕರಣ ಯೋಚನೆ ಮಾಡುವ. ಏನನ್ನು? ಬಾಲದ ತುದಿಗೆ ಬೆಂಕಿ ಇಟ್ಟು ಬೆಂಕಿ ಧಗಧಗನೆ ಉರಿಯುವುದಕ್ಕೆ ಪ್ರಾರಂಭ ಆಯ್ತು. ಬಾಲ ಸುಡ್ಲಿಲ್ಲ. ಇಲ್ಲ. ಮನೆಯಿಂದ ಮನೆಗೆ ಹಾರುತ್ತಾ, ಕೇರಿಯಿಂದ ಕೇರಿಗೆ ದಾಟ್ತಾ ಇಡೀ ಲಂಕಾ ನಗರಕ್ಕೆ ಬೆಂಕಿ ಇಟ್ಟಾಗ ಜ್ಞಾನಿಯಾದ ವಿಭೀಷಣ ಹೇಳಿದನಂತೆ, ಹರನು 3ನೆಯ ಕಣ್ಣು ಬಿಟ್ಟ ಅಂತ. ಹೌದು. ಈ ಬುದ್ಧಿವಂತಿಕೆ ಮಾಡಿ ನಾನು ಪರಿಶ್ರಮ ಪೂರ್ವಕವಾಗಿ ಲಂಕೆ ಸುಟ್ಟಿದ್ದು, ನಾನೇ ಕಣ್ಣು ಬಿಟ್ಟು ಸುಟ್ಟಿದ್ದು ಅಂತ ನೀನು ಹೇಳ್ತಿ. ಯಾಕೆ ಅಮ್ಮ ಹಾಗೆ ಹೇಳಿದ್ನಲ್ಲ? ಪ್ರಾರಂಭಕ್ಕೆ ಬರುವ
ಪ್ರಾರಂಭಕ್ಕೆ ಬರುವ. ಮುದ್ರೆಂಗವನ್ನು ಕೊಟ್ಟದ್ದು ನನಗಲ್ಲ ನಿನಗೆ ಅಂತ ನೀನು ಆಡಿದೆಯಲ್ಲ, ಅಲ್ಲಿಗೊಂದು ಸಮನ್ವಯ ಆಯ್ತು. ಅದು ಸರಿ ಆಯ್ತು. ಹಾಗಿದ್ರೆ ಈಗೇನಾಯ್ತು, ಒಬ್ಬರನ್ನೊಬ್ರು ಆಕ್ಷೇಪ ಮಾಡುವ ಹಾಗಿಲ್ಲ. ಹೌದಾ? ಮುದ್ರೆಯುಂಗುರವನ್ನ ನಿನ್ನ ಕೈಯೊಳಗಿಟ್ಟ, ಲಂಕೆಗೆ ಬೆಂಕಿ ಇಟ್ಟ ಹನುಮ ನೀನೆ ಅಂತ ಆದರೆ ಶತ್ರುಘ್ನನ ಪ್ರಾಣ ರಕ್ಷಣೆ ಮಾಡುವ ಹನುಮಂತ, ಶತ್ರುಘ್ನನ ಹನನ ಮಾಡುವ ಮಹಾದೇವ ಬೇರೆ ಆಗುದು ಹೇಗೆ? ಆಲೋಚನೆ ಮಾಡಿ ಮಾತನಾಡುವವ ಹನುಮಂತ, ಮಾತನಾಡಿದ ಮೇಲೆ ಆಲೋಚನೆ ಮಾಡುವವ ಈಶ್ವರ. ಆಲೋಚನೆ ಇರಬೇಕಲ್ಲ ಮಾತಾಡಿದ ಮೇಲೂ. ಉಂಟಲ್ಲ, ಲೋಚನ ಇದ್ದವನಿಗೆ ಆಲೋಚನೆ ಇರ್ಲಿಕ್ಕಿಲ್ವ? ಆಲೋಚನೆ ಬೇರೆ ಮಾತು ಬೇರೆ ಅಲ್ಲ ಅಂತ ಆಗಬೇಕು ಶಿವನಲ್ಲಿ. ನೀನು ಹಾಗಾಗದೆ ವಾಗಗ್ನಿ ಅಂತ ಆದದ್ದೇ ಅದಕ್ಕೆ. ಅಗ್ನಿಯ ಪ್ರಕಾಶ ಮತ್ತು ದಾಹಕತ್ವ ಎರಡೂ ಮಾತಿಗಿದೆ. ಈ ವಿಶ್ವ ವಾಗ್ವೈಭವದಲ್ಲಿ ಈ ಮಾತು ಸೇರ್ತದೆ. ಯಾವುದು? ಈ ಮಾತು ಸೇರ್ತದೆ. ಅದಕ್ಕೆ ಹೇಳಿದ್ದು ಆಲೋಚನೆ ಮತ್ತು ಆಲೋಚನೆ ಎಂಬ ಬೆಳಕು, ಸರಿ, ಅದರ ಪ್ರಭಾವವೆಂಬ ಸ್ಪರ್ಶ, ಅದರ ಪ್ರಭಾವ, ಇವೆರಡೂ ಸೇರಿಯೇ ಇರಬೇಕದು. ಅದನ್ನೇ ಮುಂದುವರಿಸುವುದಾದರೆ ಶತ್ರುಘ್ನನನ್ನ ನೀನು ಮಡುಹಿದ್ದರಿಂದ ನನಗಿರೋದು ಎರಡೇ ದಾರಿ. ಯಾವುದು? ಅವನನ್ನ ಕೊಂದವರು ಸಾಯ್ಬೇಕು, ಒಂದು. ಇದೇ ಇದ್ರೆ ಶತ್ರುಘ್ನ ಬದುಕಬೇಕಷ್ಟೇ, ನನಗೆ ಬೇರೆ ದಾರಿ ಗೊತ್ತಿಲ್ಲ. ಆಂಜನೇಯ, ನಾವು ಆಡಿದಂತಹ ಮಾತನ್ನು ಮೃತ್ಯುಂಜಯ ಎಂಬ ಶಬ್ದ ಇರುವುದನ್ನು ನಿನ್ನನ್ನೇ ಹೇಳುವುದಾದರೆ ನನ್ನೊಳೆಯ ರಾಮಚಂದ್ರನ ಒಂದು ಮುಖವಾದ ಶತ್ರುಘ್ನ ಅವ ಬದುಕಬೇಕು, ಇಲ್ಲದೇ ಇದ್ರೆ ಅವನನ್ನು ಕೊಂದವು ಸಾಯ್ಬೇಕು. ಆಡಿದಂತಹ ಅದು ರಾಮ ಕಾರ್ಯ. ಅದು ಆಡಿದ ಮಾತನ್ನು ಅರ್ಥ ಅನ್ನೋದು ಅನುಸರಿಸಿ ಬರ್ತದೆ ಅನ್ನುವ ಒಂದು ನುಡಿಯುಂಟು. ನಾನು ಏನು ಮಾಡಿದ್ದೇನೆ ಮತ್ತು ನಾನು ಏನನ್ನು ಮಾತನಾಡಿದ್ದೇನೆ ಸ್ಪಷ್ಟವಾದ ನಿಲುಮೆಯಿಂದಲೇ ಆಡಿದವನಿದ್ದೇನೆ. ಇದು ಅಲ್ಲ, ಯಾಕೆ ಹೇಳಿದೆ ಅಂದ್ರೆ ಈಗ ಹಿಂದೆ ನೀವು ಚರ್ಚೆ ಮಾಡಿದ್ದನ್ನೇ ತೆಗೆದುಕೊಳ್ಳಿಕ್ಕೆ ಮನಸ್ಸಿಲ್ಲ ನನಗೆ. ಹೌದಾ? ಗೊತ್ತಾಯ್ತು. ಹೌದು. ಈಗ ಮಾತಾಡುವಾಗ ದೌತ್ಯವೇ ಸರಿ ಆಗಲಿಲ್ಲ. ಈಗ ಯುದ್ಧ ಮಾಡ್ತಾ ಇದ್ರು, ಕೆಲವು ಶಬ್ದ ಕಿವಿ ಬಿತ್ತು, ಸರಿಯಪ್ಪ, ಮತ್ತೆ ಅದನ್ನೇ ಹಿಡ್ಕೊಂಡು ಮಾತಾಡ್ಲಿಕ್ಕಿಲ್ಲ. ಈಗ ಇರುವುದು ಅದು ಹಿಂದಿನ ಪ್ರಸಂಗವೋ ಮುಂದಿನ ಪ್ರಸಂಗವೋ ನಂಗೆ ಗೊತ್ತಿಲ್ಲ. ಶತ್ರುಘ್ನ ಬದುಕಬೇಕು, ಸರಿ, ಇಲ್ಲದೆ ಇದ್ರೆ ಅವನು ಕೊಂದವ ಸಾಯ್ಬೇಕು. ಶತ್ರುಘ್ನನನ್ನು ಬದುಕಿಸುವುದಕ್ಕೆ ನಾನಲ್ಲ, ಹಾಗೆಂದು ನನ್ನ ಮುಂಭಾಗದಲ್ಲಿ ನೀನು ಅವನಂತೆ ಹೋರಾಟಕ್ಕೆ ಬಂದೆ ಅಂತ ಆದ್ರೆ ನಾನು ಸುಮ್ಮನುಳಿಯುವುದಕ್ಕಿಲ್ಲ. ಹೌದಾ? ನೀನಾದ್ರೇನು ನನಗೆ? ಈಗ ರಾಮನ ತಮ್ಮನನ್ನೇ ನೆಲಕ್ಕೆ ಉರುಳಿಸಿದವನಿಗೆ ರಾಮನ ದಾಸ ದೊಡ್ಡವನು. ಇದು ಸಾಹಸದ ಮಾತು, ಇದು ಸಾಹಸದ ಮಾತು. ಇದು ತ್ರಿಪುರ ಮತನ ಕಾಲದಲ್ಲಿ ನೀನು ನಂಬುವ ರಾಮ ವಿಷ್ಣು ಆಗಿದ್ದಾಗ ಅವನನ್ನೇ ಬಾಣವಾಗಿ ಉಪಯೋಗಿಸಿದವ ನಾನು, ಅದರಿಂದ ಅವನಿಗೆ ದೊಡ್ಡ ಹೆಸರು ಬಂದದ್ದು. ಬಾಣವಾಗಿ ಉಪಯೋಗಿಸಿದ್ದರಿಂದಲೇ ದೇವತೆಗಳು ಒಪ್ಪಿದ ಬಾಣ ಗೀರ್ವಾಣ. ದೇವತೆಗಳಿಗೆ ಆ ಹೆಸರು ಸಲ್ಲುವುದೇ ನಮ್ಮ ಪ್ರಭು ರಾಮಚಂದ್ರ, ಆದರೆ ನಾರಾಯಣ ಬಾಣವಾದ್ರಿಂದ, ಆದ್ದರಿಂದ ಅವರು ಗೀರ್ವಾಣ ಆದದ್ದು. ಆದ್ರೆ ಇಡೀ ವಿಶ್ವಕ್ಕೆ ಅಸ್ತಿತ್ವ ಕೊಟ್ಟವರೇ ಪ್ರಭು. ಈಗ ಅವನ ಕಾರ್ಯ ಯಾವುದು ಅಂದ್ರೆ ಅವನ ತಮ್ಮನನ್ನು ಕೊಂದವರನ್ನ ಕೊಲ್ಲುವುದು. ನಾನು ಸಿದ್ಧನಾಗಿಯೇ ನಿಂತಿದ್ದೇನೆ ಹೋರಾಟ. ಉಭಯರಂದಿಗೂ ಧುರ ಬೆಸಗೆನ ಉಭಯರಂದಿಗೂ ಬರದು ಜಯ ವೀರ್ವರಿಗೆ ಸಾಸಿರ ವರುಷ ಹೆಣಗಿದಡೆ. ಬರದು ಜಯ ವೀರ್ವರಿಗೆ ಸಾಸಿರ ವರುಷ ಕೆಣಗಿದರೆ ಬರದು ಸರಿದಲ್ಲವೆನ್ನುತ್ತ ಇದು ಸರಿಯಲ್ಲ, ಇದು ಸರಿಯಲ್ಲ,
ಸರಿಯಲ್ಲ ಎನ್ನುತ್ತ ಕ್ಷಮೆಯನ್ನು ಧರಿಸಿ ಪವನ ಜನನ್ನು ವಿನಯದಿ ಕರೆದು ಪೇಳಿದನು. ಸರಿಯಲ್ಲವೆನ್ನುತ್ತ ಸಾವಿರ ವರುಷ ಕೆಣಗಿದಡೆ ಜಯ ಬರದು ಜಯ ಬರದು. ನಾ ಉಭಯರು ಬರದು ಜಯವು ಈರ್ವರಿಗೆ ಸಾಸಿರ ವರುಷ ಕೆಣಗಿದಡೆ. ಸರಿಯಲ್ಲವೆನ್ನುತ್ತ ಕ್ಷಮೆಯನ್ನು ಧರಿಸಿ ಪವನ ಜನನ್ನು ವಿನಯದಿ ಕರೆದು ಬೇಡಿದನಾಗ ಅತಿ ಮಾಧುರ್ಯ ವಚನದಲ್ಲಿ. ಇನ್ನು ಹಾಗೆ ಮಾಡಬೇಕಷ್ಟೇ. ಹೋರಾಟವನ್ನು ಮಾಡ್ತೇನೆ, ಶೂಲವನ್ನು ಎತ್ತಿ ಯುದ್ಧದ ನಾಟಕವನ್ನೇನೋ ಮಾಡಿದೆ. ಆದರೆ ತೊಡಗಿದ್ದೆಲ್ಲಿಂದ? ಮಕ್ಕಳು ಅಳುವ ಕಾಲದಲ್ಲಿ ನಾವು ಅವರ ಮುಂಭಾಗದಲ್ಲಿ ಸ್ವಲ್ಪ ಶಬ್ದವನ್ನು ಮಾಡಬೇಕು. ಮಕ್ಕಳಿಗಿಂತ ಹೆಚ್ಚಾಗಿ ನಾವೇ ಅಳುವುದಲ್ವಲ್ಲ. ಸ್ವಲ್ಪ ಅಳು ಹೆಚ್ಚಾಯಿತು ಅಂತ ಅನ್ನಿಸ್ತದೆ, ಅದು ಪ್ರಭಾವ, ಸ್ವಭಾವ ಅದು. ಇನ್ನಾದರೂ ಕೈಯಲ್ಲಿರೋ ಆಯುಧವನ್ನು ಕೆಳಗೆ ಇಳಿಸಿ ಹೋರಾಟಕ್ಕೆ ಮುಷ್ಟಿಯನ್ನೇ ಎತ್ತಿ ನಿಂತಹ ಇವನಲ್ಲಿ ಮಾಧುರ್ಯ ವಚನದಲ್ಲಿ ಮಾತಾಡಬೇಕು. ಶಿವ ತಾಂಡವ ಪ್ರಿಯ ಅಂತ ಹೇಳಿದ್ರು. ಆನಂದ ತಾಂಡವ, ಸಂಧ್ಯಾ ತಾಂಡವ, ಗೌರಿ ತಾಂಡವ, ಉಮಾ ತಾಂಡವ, ಕಾಳಿಕಾ ತಾಂಡವ, ತ್ರಿಪುರ ತಾಂಡವ, ಹಾಗೆ ಸಂಹಾರ ತಾಂಡವ. ಕೆಲವು ತಾಂಡವಗಳಿಗೆ ಮದ್ದಳೆ ಮಾತ್ರ ಸಾಕಾಗ್ತದೆ. ವಿಷ್ಣುವೇ ನನಗೆ ಮದ್ದಳೆ ವಾದಕ ನನ್ನ ತಾಂಡವ ನೃತ್ಯಕ್ಕೆ. ಇನ್ನು ಮುಂದೆ ಇವನಲ್ಲಿ ಮಾತನಾಡುವಾಗ ಬಹುಶಃ ನನಗೆ ಮದ್ದಳೆ ಮಾತ್ರ ಸಾಕು ಅಂತ ಕಾಣ್ತದೆ. ಮೊದಲಿನ ಶೈಲಿ ಅಗತ್ಯ ಇಲ್ಲ. ಹಾಗಾಗಿ ಮಾಧುರ್ಯ ವಚನದಿಂದಲೇ ಬಳಿಗೆ ಕರೆದು ಅವನಲ್ಲಿ ಮಾತಾಡಬೇಕಾಗಿದೆ. ಆಂಜನೇಯ, ನಾನು ಸಾಕಾಯ್ತಾ? ಇಲ್ಲಪ್ಪ, ಯಾವುದು ಅಲ್ಲ ಬೇಕಾ? ಅಲ್ಲ ಬೇಡ, ಸಾಕು ಅಂತ ಆಗ್ಲಿಲ್ಲ, ಬೇಡ. ಯಾಕೆಂದ್ರೆ ಹೊಸ ಆರಂಭ ಮಾಡಿದ ಹಾಗಿದೆ ಇದು. ಧ್ವನಿ ಕೇಳುವಾಗ ಹಾಗನ್ನಿಸ್ತು ನನಗೆ. ಒಂದು ಹೊಸ ವಿಧಾನದಲ್ಲಿ ಅದು ಈಗ ಆರಂಭಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಶಬ್ದ ಇಲ್ಲ. ಹೌದು, ಕೆಲವು ಸಲ 16 ಕೈ, ಕೆಲವೊಮ್ಮೆ 8, ಕೆಲವೊಮ್ಮೆ 6, ಕೆಲವೊಮ್ಮೆ 2, ಈ ಸಲ ಒಂದೇ. ಹೌದು, ನಿನ್ನನ್ನು ಕಂಡಾಗ ಸಂತೋಷದಿಂದ ಆಶೀರ್ವದಿಸುವುದಕ್ಕೆ ಬೇಕಾಗಿ ಎತ್ತಿದಂತಹ ಕೈ, ಹೊಡೆದಾಟಕ್ಕೆ ಅಂತ ಎತ್ತಿದ 2 ಕೈಗಳನ್ನು ಇಳಿಸಿ ಕೈ ಚೆಲ್ಲಿ. ಹೌದು, ನಿನಗೊಂದು ಸರಿ ಮಾತಾಡ್ಲಿಕ್ಕೆ ಅಂತಲೇ ಆಗುದಿಲ್ಲ. ಅಲ್ಲಲ್ಲ, ಅದು ಸರಿ ಮಾಡ್ಲಿಕ್ಕೆ ನೀನಿದ್ದೀಯಲ್ಲ. ಹಾಗಾದ್ರೆ ನಿನ್ನನ್ನು ಹೀಗೆ ಕರೆಯುವುದೇ ಚಂದ. ವೀರ, ವೀರಮ ಶ್ರೀರಾಮ ಕಿಂಕರ. ಮಾರುತಾತ್ಮಜ ತಾಳು ಸೈರಣೆ, ಮಾರುತಾತ್ಮಜ ತಾಳು ಸೈರಣೆ, ವೀರಮಣಿ ಶತ್ರುಹನ ವಾಹಿನಿ ಧರು
ಅಲ್ಲ, ವೀರಾಂಜನೇಯ ಓಹ್ ಬೇಡ. ಹ. ಅದಕ್ಕಿಂತಲೂ ನಿನಗೆ ಸಲ್ಲುವ ಮತ್ತು ನೀನು ಸಂತೋಷ ಪಡುವಂತಹ ಒಂದು ಪದ ಪ್ರಯೋಗ ಇದೆ. ಹ. ಶ್ರೀರಾಮ ಕಿಂಕರ. ಆಹಾ, ಆ, ಅದು 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 ಶ್ರೀರಾಮ ಕಿಂಕರ. ಈಗ ನೀನು ಎತ್ತಿದ ಕೈಯನ್ನು ಕೆಳಗಿಳಿಸಿದೆ, ಹೌದಾ? ಹೌದೌದು, ಕಿಂಕರ ಅಂತ ಹೇಳುವಾಗ ಕೈ ಕೂಡಿ ಬಿಡ್ತು ನನಗೆ. ಹೌದು. ಅಥವಾ ಅದು ಮುಗುಳಾಗುತ್ತದೆ. ಹ. ನಿನ್ನ ಅರಿವಿಲ್ಲದೆ ನೀನು ಮುಗಿಯುವಂತಹ ಕೈ ನನಗಲ್ಲ, ಹ. ಅದು ರಾಮನಿಗೆ ಅನ್ನುವುದು ನನಗೆ ಅರಿವಿದೆ. ಹ. ಇಲ್ಲಿಯವರೆಗೆ ಅರಿಭಾವದಿಂದ ನಿನ್ನ ಮುಂಭಾಗದಲ್ಲಿ ನಾನು ನಿಂತವ, ಅರಿಯಾಗಿ ನಿಂತವ. ಹೌದು. ಈಗ ಅರಿ ಅರಿ ಅಂತ ಹೇಳ್ತೇನೆ. ಈಗ ಅರಿವಾಗಿ ಮಾತಾಡ್ತೀವಿ. ಹೌದು. ಹ. ಅಥವಾ ತಿಳಿ ಅನ್ನುವ ಭಾವದಿಂದ ಸ್ವಲ್ಪ ತಿಳಿಯಾಗಬೇಕು, ಅದು ತಿಳಿ. ಮತ್ತೆ ತಿಳಿಯುವಂತಹ ಪ್ರಕ್ರಿಯೆಗೂ ನಾವು ತೊಡಗಬೇಕು ಅಂತ. ಅಲ್ಲ, ಎಷ್ಟೇ ಗಾಢವಾದಂತಹ ಅರಿವಿದ್ರು ಕೋಪೋದ್ರಿಕ್ತರಾದರೆ ಆಡಬಾರದ ಮಾತನಾಡ್ತೇವೆ. ಹೌದಪ್ಪ. ಮಾತ್ರವಲ್ಲ, ಹೌದು ಶಾಸ್ತ್ರವಾಕ್ಯವೇ ಆಡುತ್ತದೆ. ಹೌದು. ಅತ್ಯಂತ ದುಃಖದಲ್ಲಿರುವಾಗ, ಹ. ಕೋಪೋದ್ರಿಕ್ತನಾಗಿರುವಾಗ ಆಡಿದ ಮಾತುಗಳನ್ನು ಪರಿಗಣನೆಗೆ ತೆಕ್ಕೊಳ್ಬೇಕು ಅಂತ ಇಲ್ಲ ಅಂತ. ಹೌದು. ಮಾರುತಾತ್ಮಜ ತಾಳು ಸೈರಣೆ. ಓ. ಹ. ಯಾಕಂದ್ರೆ ಎಷ್ಟೋ ಸಲ ಏನಾಗ್ತದೆ, ಹ್ಮ್. ನಾವು ಮಾತನಾಡುವುದು, ಹೊಡೆದಾಟ ಮಾಡುವುದು, ಅಲ್ಲಿ ಮುಂದೆ ನೋಡುವುದಕ್ಕೆ ಇಲ್ಲ ಯಾರಿದ್ದಾರೆ ಅಂತ. ಹೌದು. ಹೌದಾ? ಹ್ಮ್. ನೋಡಿದೀಯ ಅಲ್ಲಿ ಹಿರಿಯರ ಮಾತೊಂದಿದೆ ಪ್ರಭು. ಏನು? ಎಷ್ಟೇ ಸಿಟ್ಟು ಬಂದರು ಹೊಡೆಯುವುದಾದ್ರೆ ಹೊಡಿ, 10 ಎಣಿಸಿ ಹೊಡೆ ಅಂತ. ಹೌದು. 1 2 3 4 5 6 ಎನ್ನುವಾಗ ಕೋಪ ಆರಿ ಹೋಯ್ತು. ಒಂದೇ ಹೇಳ, ಮತ್ತೆ ಹೊಡೆಯುವುದಕ್ಕೇನಿಲ್ಲ. ಅಲ್ಲ, ನೀನು ತಪ್ಪು ತಿಳ್ಕೊಂಡಿದ್ದೆ ಅದನ್ನು. ನೀನು 10 ಎಣಿಸಿ ಹೊಡೆ ಅಂತ 10 ಹೊಡೆದದ್ದಲ್ಲ ನನಗೀಗ. 10 ಪೆಟ್ಟನ್ನು ಹೊಡೆದದ್ದು ಮುಷ್ಟಿಯಲ್ಲಿ, 10 ಎಣಿಸಿ ಹೊಡೆ. ಹೌದು, 10 ಎಣಿಸಿ ಹೊಡೆ ಅಂತ. ಹೌದು. ಅಲ್ಲ ಅಲ್ಲ, ನೀನು ಹೊಡಿದೆ ಇಲ್ಲ, ಇಲ್ಲದ್ರೆ ಇದ್ರ ಇಷ್ಟು ಬೆವರು ಬರ್ತದ ನನಗೆ. ಆಂಜನೇಯ, ಹೊಡೆತ ಅಂತ ಅಲ್ಲ. ಹ್ಮ್. ಎಷ್ಟೋ ಸಲ ಹೋರಾಟಕ್ಕೆ ನಿಂತಾಗ ನೀನು ಆಡಿದಂತೆ ಘಟನೆಗಳು ಸಂಭವಿಸಿ ಬಿಡ್ತವೆ. ಸರಿ. ಆದ್ರೆ ವಿವೇಚನೆಯಿಂದ ನಾವು ತರ್ಕಿಸಿದಾಗ ನೀನು ಆಗ ಆಡಿದ ಮಾತು ಮತ್ತೆ ಬುದ್ಧಿಯನ್ನು ಮಲಗಿಸಿದೆಯಾ? ಹೌದೌದೌದು. ಇಲ್ಲ, ಈಗ ಎದ್ದು ನಿಲ್ಲಿಸಿದ್ದಾರೆ ನೋಡು, ನನ್ನ ಎತ್ತು ನೋಡು. ಹೌದು. ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಂತೆ ಎದ್ದು ನನ್ನನ್ನೇ ನೋಡ್ತಾ ಉಂಟು. ಅಲ್ಲ, ಅದು ನಾಮಪದ ಆದ್ದರಿಂದ ನಾನು ನಿಂತುಕೊಂಡೆ. ಇಲ್ಲದ್ರೆ ಎತ್ತು ಅಂದ್ರೆ ಮತ್ತೆ ಕೈ ಕಟ್ಟುವುದೇ. ಗೊತ್ತಾಯ್ತಪ್ಪ. ಹೌದು. ನಾನು ಅದಕ್ಕೆ ಅದನ್ನೇ ಆಡಿದ್ದು, ವೃಷಭ. ಹೌದೌದು. ಎತ್ತು. ಹೌದು. ಆಂಜನೇಯ, ವೀರಮಣಿಯ ಸಹಿತ ಅವನ ಸೇನೆ, ಶತ್ರುಘ್ನ ಸಹಿತ ಅವನ ಸೇನೆ ಭೂಮಿಯಲ್ಲಿ ಹೊರಗಿದೆ. ಹೌದು. ಹೌದಾ? ಅಲ್ಲ, ಅವರು ನೋಡಿದ್ರೆ ಮತ್ತೆ ಸಿಟ್ಟು ಬರ್ತದೆ. ಅಲ್ಲ, ನೋಡುದು ಬೇಡ, ನಾವು ಮಾತಾಡುವ. ಆರಿಗೋಸುಗ ನಮ್ಮ ಕದನವು. ಓಹೋ. ಈಗ ಯಾವುದನ್ನಾದ್ರೂ ಮಾಡಬೇಕು ಅಂತ ಅದರಲ್ಲಿ ಏನೋ ಒಂದು ಅಪೇಕ್ಷೆ, ಏನೋ ಒಂದು ಫಲ ಅನ್ನೋದು ಬೇಕು. ಅಲ್ಲ, ಈಗ ಇದು ಪರಿಹಾರ ಆಗಬೇಕು ಅಂದ್ರೆ ಈಗ ನೀನು ಸೋಲ್ಬಹುದಲ್ಲ. ನಾನು ಸೋಲ್ಬೇಕಾ? ಹೌದು, ನೀನು ಸೋತ್ರ ಮತ್ತೆ ನಮಗೆ ಗೆಲುವಾಗ್ತದೆ. ನಾನು ಸೋತಿದ್ದೇನೆ. ಹೌದಾ? ಹೌದಪ್ಪ. ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡಂತಹ ನಿನ್ನ ಭಕ್ತಿ ಪಾರವಶ್ಯಕ್ಕೆ ನಾನು ಸೋತು ಒಂದು ನಿರ್ಣಯಕ್ಕೆ ಬಂದಿದ್ದೇನೆ. ಹೌದು. ಅದರ ಯುದ್ಧದಲ್ಲಿ ಸೋತಿದ್ದಲ್ಲ. ಆ ಯುದ್ಧದಲ್ಲಿ ಎಷ್ಟು ವರ್ಷ, ಎಷ್ಟು ಕಾಲ ಹೋರಾಡಿದ್ರು, ಸಾವಿರ ವರ್ಷ, ಕಲ್ಪದ ಕೊನೆಯವರೆಗೆ ಹೋರಾಟ ಮಾಡಿದ್ರು. ನಾವು ಗೆಲ್ಲುವುದಕ್ಕುಂಟೋ ಸೋಲುವುದಕ್ಕುಂಟೋ ಅದಾಗುದಿಲ್ಲ. ನೀನಾಗಲಿ ನಾನಾಗಲಿ ಇಲ್ಲವಲ್ಲ. ಹಾಗಾಗಿ ಒಂದು ನಿರ್ಣಯ ಮಾಡಿದ್ದೇನೆ. ಭಕ್ತನ ಕುರಿತಾಗಿ ಭಗವಂತ ಮಾಡಬೇಕಾದ್ದು ಏನು? ಒಲಿಬೇಕಾದ್ದು. ಒಲಿದಿದ್ದೇನೆ. ಹೌದಾ? ಒಲಿದಿರುವೆ ನಿನಗೆ ಬರವನು ಘಳಿಲ ನೀಕ್ಷಣ ಕೇಳು ಕೊಡುತ್ತಿಹೇ. ಕೇಳು ಕೊಡುತ್ತಿಹೇ. ಕಲಹ ಬೇಡನಾಗ ಸೈರಣೆಗೊಳ್ಳುತ್ತ ಜಂದ ಹನುಮ. ಕಲಹ
ಆಕಾಂಕ್ಷೆಯನ್ನೂ ಇರಿಸಿಕೊಳ್ಳದೆ ಹ್ಮ್ ನಿಸ್ಪೃಹ ಭಾವದಿಂದ ಓ ತಾನು ರಾಮನ ದಾಸ, ಆ, ಅವನ ಪಕ್ಷದಿಂದ ಹೋರಾಟವನ್ನು ಮಾಡ್ತೇನೆ, ಹೌದು ಶತ್ರುಘ್ನನನ್ನು ನೆಲಕ್ಕೆ ಒರಗಿಸಿದವರನ್ನು ಇಲ್ಲವಾಗಿಸ್ತೇನೆ. ಹೌದು. ಒಂದೇ ಕಾಂಕ್ಷೆಯಿಂದ ನನ್ನಲ್ಲಿ ನೀನು ಹೋರಾಟ ಮಾಡಿದ್ದು. ಹೌದು. ಆಂಜನೇಯ, ಹ, ನನಗೆ ಪಕ್ಕನೆ ಷಣ್ಮುಖನ ನೆನಪಾಯಿತು, ಓ, ನನ್ನ ಮಗನದ್ದು. ಹ, ಅವನು ಹೀಗೆ ಹ, ದೇವಸೇನಾನಿ ಹೌದು. ನೆಗಳತೆಯನ್ನು ಬಾಲ್ಯದಲ್ಲೇ ಪಡೆದವ, 7 ದಿನದಲ್ಲಿ. ಹ, ನನ್ನ ಜೊತೆಗೂ ಕೆಲವು ಸಲ ಹೋರಾಟಕ್ಕೆ ಬರುವುದುಂಟವನು. ಹೌದು ಅಪ್ಪ ನಿನ್ನನ್ನಾದ್ರೂ ನೋಡಿಕೊಂಡೇನು, ದೇವಸೇನಾನಿ ಅಲ್ವಾ. ಹೌದೌದು. ನಗುತ್ತಾ ಹೋರಾಟ ಮಾಡಿ ಕೊನೆಗೆ ಅವನೇ ಗೆದ್ದ, ನಾನು ಸೋತೆ ಅನ್ನುವ ಭಾವವನ್ನು ಪ್ರಕಟಿಸ್ತಾ ಹ, ಅವನನ್ನು ಬಿಗಿಯಾಗಿ ಆಲಂಗಿಸಿಕೊಂಡು ಹ, ವಾತ್ಸಲ್ಯದಿಂದ ಅವನ ತಲೆಯನ್ನು ನೇವರಿಸಿ ಆಗ್ರಾಣಿಸುವವ ಹ, ಷಣ್ಮುಖ ಪ್ರಿಯ ಹ, ಹ, ಹ್ಮ್, ಹನುಮಂತ. ಹ, ನಿನ್ನನ್ನು ನೋಡುವಾಗ ನನಗೆ ಅದೇ ನೆನಪಾಯ್ತು. ಹೌದಾ. ಹೌದು. ಒಲಿದಿರುವೆ ನಿನಗೆ ನಾ ಹ, ಹ, ಹೋರಾಟ ಮಾಡ್ತೇನೆ, ಹ, ಶತ್ರುಘ್ನನನ್ನು ಸೋಲಿಸಿದವನನ್ನಾದ್ರೂ ಇಲ್ಲವಾಗಿಸ್ತೇನೆ, ಹ, ಪಶುಪತಿಯನ್ನು ಹ್ಮ್, ಮೃತ್ಯುಂಜಯನನ್ನು ಹ್ಮ್. ಇಲ್ಲವಾಗಿಸ್ತೇನೆ. ಆ, ಅದೇ ಶಬ್ದ ಪ್ರಯೋಗ ಹಾಗೆ ಮಾಡಿದ್ದು. ಅದೇ 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 ಹ್ಮ್. ಹೌದು. ಬಂದೇ ಅಲ್ಲ ಹೌದು. ಇದು ಹ, ನಿನ್ನದಾದಂತಹ ಈ ಭಕ್ತಿಗೆ ನಾನು ಮೆಚ್ಚಿದವ, ಹ, ಈ ಕಾರ್ಯಕ್ಕೆ ನಾನು ಮೆಚ್ಚಿದವ. ಹ್ಮ್, ಮೆಚ್ಚಿದ ಮೇಲೆ ಏನು ಮಾಡಬೇಕು ದೊಡ್ಡವರು? ಹ, ಪಾರಿತೋಷಕವಾಗಿ ಏನಾದ್ರೂ ಕೊಡಬೇಕು. ಹ. ಅದು ಪ್ರಪಂಚಕ್ಕೂ ಪ್ರಕಟವಾಗ್ತಾರೆ, ಆ ದೊಡ್ಡವರು ಮೆಚ್ಚಿದ್ದಕ್ಕೆ ಏನು ಕೊಟ್ಟಿದ್ದಾರೆ. ಹೌದು. ಷಣ್ಮುಖ ಪ್ರಿಯ. ಹೌದು. ಅದು ರಾಗ, ಎಂತಹ ವಿರಕ್ತನಿಗೂ ರಾಗ ಉಂಟು ಅಂತಾಯ್ತು. ಅಲ್ಲ, ಯಾವ್ದು? ರಾಗಿ ರಾಗಿ ಅಲ್ವಾ. ಹೌದು. ವಿರಾಗಿ ಅಂತ ನನ್ನನ್ನು ಆಡಿದ್ರು. ಹೌದು ಹೌದು. ಪ್ರಪಂಚದಲ್ಲಿ ನನಗೂ ಒಂದು ಹೆಂಡತಿ, ಹ, ಮಕ್ಕಳು ಹ್ಮ್, ಇತ್ಯಾದಿಗಳನ್ನು ಭಕ್ತರು ಆರೋಪಿಸಿದ ಮೇಲೆ ಹ್ಮ್. ಅದಕ್ಕೆ ಅಷ್ಟಿಲ್ಲದಿದ್ರೆ ನಾನು ಇಲ್ಲಿಗೆ ಬರ್ತೇನೋ ಹೌದು 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 ಹೌದು. ಅಲ್ವಾ. ಹ್ಮ್, ಹಾಗಾಗಿ ಹ್ಮ್. ಮೆಚ್ಚಿದ್ದೇನೆ. ಹ. ನಿನಗೆ ವರ ಕೊಡುವ ಹ, ಹ. ನೀನು ಮೆಚ್ಚಿದ್ದು ಮಾತ್ರ ಅಲ್ಲ, ವರವೂ ಕೊಡ್ತಿ. ಹೌದು, ನಿರ್ಣಯ ಮಾಡಿದ್ದೇನೆ. ಯಾರಿಗೆ? ನಿನಗೆ. ನನಗೆ. ವರವ್ಯಾದ ಕೊಯನಗೆ ರಾಮನ ಕರುಣಾರಸದೊಳಗೆ, ರಾಮನ ಕರುಣಾರಸದೊಳಗೆ ವರವ್ಯಾದ ಕೊಯನಗೆ ರಾಮನ ಕರುಣಾರಸದೊಳಗೆ, ರಾಮನ ಕರುಣಾರಸದೊಳಗೆ ನನಗೆ ಇರುತಿಹ ನಿನ್ನಯ ಹಂಗೆ ನಗೆ ತಗೆ, ಇರುತಿಹ ನಿನ್ನಯ ಹಂಗೆ ನಗೆ ತಗೆ, ತೆರಳಲು ಬಂದಿಹ ಪಥವನ್ನೇ ಪಿಡಿಯುತ್ತ ವರವ್ಯಾದ ಕೊಯನಗೆ ರಾಮನ ಕರುಣಾರಸದೊಳಗೆ, ರಾಮನ ಕರುಣಾರಸದೊಳಗೆ ವರವ್ಯಾದ ಕೊಯನಗೆ. ಬವರ ಮುಂದುವರಿತಾ ಇರುವಂತಹ ಈ ಕಾಲದಲ್ಲಿ ನಾವಿಬ್ಬರು ಬೆವರಿದಾಗ ಮೆಚ್ಚಿದೆ ವರ ಕೊಡುತ್ತೇನೆ. ಹೌದು, ಒಲಿದಿರುವೆ. ಒಲಿದಿರುವೆ. ಬವರ ಕೈ ಬಿಟ್ಟೆ ವರ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದಿ. ವರದ ಹಸ್ತನಾಗುತ್ತೇನೆ. ಹೌದೌದೌದು. ಬವರ ಕೈ ಬಿಟ್ಟು ವರಕ್ಕೆ ಮುಂದಾದೆ. ಗೊತ್ತಾಯ್ತು. ಹೌದು ಹೌದು. ಆ ವರ ಯಾತಕೋ ನನಗೆ, ನಾನು ಯಾರು ಅಂತ ನನ್ನ ಪಾತ್ರತ್ವ ಏನು ಅಂತ ಗ್ರಹಿಸದೆ ಮಾತಾಡ್ಬಿಟ್ಟಿಯಲ್ಲ. ಚೇಚೆ, ರಾಮನ ಕಿಂಕರ ನಾನು. ರಾಮ ಕೇವಲ ರಾಮಭಕ್ತನಾಗಿದ್ದಿದ್ರೆ ವರವನ್ನ ಪಡಿತಿದ್ದ. ರಾಮ ಭಕ್ತನಲ್ಲ. ಪ್ರಾರಂಭದಲ್ಲಿ ನಾನು ಭಕ್ತ, ರಾಮನಲ್ಲಿ ಪ್ರಪನ್ನ. ಆಮೇಲೆ ಭಕ್ತಿ ಪ್ರಪತ್ತಿಗಳ ಪರಿಪಾಕವನ್ನ ಪಡೆದ ಮೇಲೆ ನಾನು ಕಿಂಕರ. ಬೆಳಗಾಗುವಾಗ, ಮಧ್ಯಾಹ್ನ ಆಗುವಾಗ, ಸಾಯಂಕಾಲ ಆಗುವಾಗ, ಹೆಚ್ಚೇಕೆ ರಾತ್ರಿಯ ನಿದ್ರಾ ಕಾಲದಲ್ಲೂ ಕಿಂಕರೋಮಿ. ರಾಮನಿಗಾಗಿ ನಾನು ಏನು ಮಾಡ್ಲಿ? ಕಿಂಕರೋಮಿ ಕಿಂಕರೋಮಿ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ರಾಮ ಕೈಂಕರ್ಯ ಮಾಡುವ ರಾಮನ ಕರುಣಾ ರಸ ಪಾತ್ರ. ರಾಮನ ಕರುಣೆ ಎಷ್ಟು ಅಗಾಧ ಅಂತ ಅನುಭವಿಸಿದರು.
ರಾಮನ ಕರುಣೆಯ ನೆನಪಾಗುವಾಗ ಮೈ ರೋಮಾಂಚಿತ ಆಗ್ತಾ ಇತ್ತು. ಚೂಡ ರತ್ನವನ್ನ ಗುಟ್ಟಾಗಿ ಸುರಕ್ಷಿತವಾಗಿ ಇಟ್ಟುಕೊಂಡು ಬಂದು ರಾಮನ ದಿವ್ಯವಾದಂತಹ ಕರಗಳಲ್ಲಿ ಅರ್ಪಣೆ ಮಾಡಿದಾಗ ಪ್ರಭು ರಾಮಚಂದ್ರ ಕಣ್ಣಿಗೆ ಒತ್ತಿಕೊಂಡ. ನೋಡಿ, ಸೀತೆಯನ್ನ ಕಂಡನು, ಲೋಕಮಾತೆಯನ್ನ ಕಂಡನು, ನನ್ನ ಪರಮೋಚ್ಚವಾದಂತಹ ಭಕ್ತಿಯನ್ನ ಕಂಡನು, ಗೊತ್ತಿಲ್ಲ, ಬಾಚಿ ತಬ್ಬಿಕೊಂಡು ಬಿಟ್ಟ. ಏಷಮೇ ಸರ್ವಸ್ವಭೂತ ಅಂತ ಹೇಳಿದ. ನರರೆಲ್ಲಿ ವಾನರರಲ್ಲಿ, ನರೋತ್ತಮನಾದಂತಹ ರಾಮಚಂದ್ರಮನಲ್ಲಿ ವಾನರನಾದಂತಹ ನನ್ನನ್ನು ಬಾಚಿ ತಬ್ಬಿ ಇದು ನನ್ನ ಸರ್ವಸ್ವ ಅಂತ ಅಂದೇ ನನಗೆ ವರ ಕೊಟ್ಟ ರಾಮ. ನಿನ್ನಿಂದ ವರ ಪಡೆಯುವ ಹಾಗಾಯ್ತಲ್ಲ, ನನಗೆ ಯಾಕೆ? ಬೇಡ ಬೇಡ, ನೀನು ಒಲಿಯುವುದು ಬೇಡ, ವರ ಕೊಡುದು ಬೇಡ. ನಾನು ರಾಮ ಭಕ್ತ, ನನಗೆ ಯಾಕೆ ವರ ಕೊಡ್ತೀನಿ? ಬೇಡ ಬೇಡ. ಮರುತಜ ಕತಿ ಬೇಡ, ಕೇಳಿ ವರವನ್ನು ನೀಗಾಢ. ಮಾರುತಿ, ವರವನ್ನು ಕೊಡ್ತೇನೆ ಅಂತ ನಾನು ಆಡುವಾಗಲೇ ನಿನಗೆ ಕಣ್ಣೀರು ಬರ್ತದೆ. ಮಾತ್ರವಲ್ಲ, ನನಗೆ ಬೇಡ, ನಿಷೇಧಾತ್ಮಕವಾಗಿ ಒಂದು ರೀತಿಯ ಸಿಟ್ಟಿನಿಂದ ಮಾತಾಡಿದಾಗ ಕಾಣ್ತದೆ. ನನ್ನ ಸ್ವಾಮಿಯ ಬಡತನ ಹಿಡಿದಾಗ್ತದೆ ನನಗೆ. ನೀನು ವರ ಕೊಡುದು ಬೇಡ ನನಗೆ. ನನಗೇನ್ ಬೇಕೋ ಅದನ್ನ ನಾವು ಕೊಡ್ತಾನೆ. ಸಿಟ್ಟು ಬೇಡ. ಅಲ್ಲ, ನೀನು ಮಾತಾಡ್ಬೇಡ. ಇಲ್ಲ, ಸಿಟ್ಟು ಬರೋದಿಲ್ಲ. ಇದು ನಾನು ಕೊಡುವ ವರವನ್ನು ಮಾತ್ರ ನೀನು ತೆಗೆದುಕೊಳ್ಬೇಕು. ಅಲ್ಲ, ನೀನು ಮೆಚ್ಚಿದ್ದೌದಾ? ಸಾಕಲ್ಲ. ಅಲ್ಲ, ಅದಾಗುದಿಲ್ಲ. ಅಲ್ಲ, ಯಾಕೆ ಅಂದ್ರೆ ನಿನ್ನ ಬಡತನವನ್ನ ಕವಿಗಳೆಲ್ಲ ವರ್ಣನೆ ಮಾಡಿದ್ದಾರೆ. ಹಸಿವೇ ಇಲ್ಲ, ಹಸಿವಾಗಿ ಊಟ ಮಾಡಿದ್ರೆ ಅಶನಂಗರಲಂ, ವಿಷವನ್ನೇ ಕುಡಿತಾನಂತ. ಹೌದು, ಹೌದಾ? ಹೌದು. ಬಟ್ಟೆ ಬೇಡ, ದಿಗಂಬರ. ಪರಿವಾರದವರಿಗೆ ನಾಚಿಕೆ ಆಗಬಾರದು ಅಂದ್ರೆ ಬಟ್ಟೆ ಬೇಕು. ಹಸಿಯಾದ ಚರ್ಮವನ್ನ, ಚರ್ಮಾಂಬರ ಧರ, ಅದನ್ನೇ ಸುತ್ತಿ ಕೊಡ್ತೀವಿ. ಅಷ್ಟಾಯ್ತಾ? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಪ್ರಕಟ ಆಗುವುದಕ್ಕೆ ಇದೆ ಈ ಮುದಿಯಾದ ಎತ್ತು. ಹೌದಾ? ಹೌದು. ಮೊದಲು ನೀನು ಎತ್ತಬೇಕದನ್ನ. ಹೌದು. ನೀನು ಹತ್ತಿದ ಮೇಲೆ ಅದು ಎತ್ತು ಎತ್ತು ಅಂತ ಹೇಳ್ತದೆ. ಅದು ಇಲ್ಲಿಂದ ಎತ್ತು ಅಂತ. ನಿನ್ನ ಶ್ರೀಮಂತಿಕೆಯೇ ಹೀಗುಂಟು, ಮತ್ತೆ ಬೇರೆ ನಮ್ಮ ದಣಿಯ ಬಡತನ ಹೇಳಿಕ್ಕೆ ಹೊರಟೆ. ಅದನ್ನು ಹೀಗೆ ಹೇಳುವನ? ಹೇಗೆ ಹೇಳುವ? ಕುಬೇರನೇ ನನ್ನ ಸಮೀಪದಲ್ಲಿರುವವ, ಸಖ, ಸರ್ವ ಮಾಂಗಲ್ಯಗಳಿಗೂ ಅಧಿದೇವತೆಯಾದ ಸರ್ವಮಂಗಳೆಯೇ ನನ್ನ ಮಡದಿ. ಹಾಗಾಗಿ ನಾನು ಏನೇ ಮಾಡಿದ್ರು ಕೊನೆಗೆ ಮಂಗಲ ಮಾಡ್ಲಿಕ್ಕೆ ಬರುವುದು ನಾನು. ಈಗ ಮಂಗಲ ಮಾಡುವಾಗ ಸರಿಯಾದ ರೀತಿಯಲ್ಲಿ ಆಗಬೇಡುವ? ಮಾಂಗಲ್ಯ ಅಂದ್ರೆ ಏನು? ನಿನಗೆ ಅದನ್ನು ನಾನು ಬೇರೆ ಅರ್ಥದಿಂದ ಹೇಳುವುದಲ್ಲ. ಅಲ್ಲದೆ ಮಾಂಗಲ್ಯ ಎಲ್ಲರಿಗೂ ಬೇಕು. ಹೌದು. ಈಗ ಬ್ರಹ್ಮಚಾರಿಗಳಿಗೆ ಮಾಂಗಲ್ಯ ಬೇಡವಾ? ಬೇಕಲ್ಲ. ಮಾಂಗಲ್ಯ ಕಟ್ಟಿದವರು ಬೇಡ. ಬೇಡ. ಅದೇ ಮಾಂಗಲ್ಯ ಕಟ್ಟುವವಳು ಬೇಡ. ಅದು ಬೇಡ. ಮಾಂಗಲ್ಯ ಕಟ್ಟಿದವಳು ಇಲ್ಲದೆ ಹೋದ್ರೆ ಬ್ರಹ್ಮಚಾರಿಯೇ ಇರುವುದಕ್ಕಿಲ್ಲ, ಆಶ್ರಮ ಉಳಿಯುವುದಿಲ್ವಲ್ಲ. ಮತ್ತೆ ತಾಯಿಯಾಗಿ ಆದ್ರೂ ಬೇಕು. ನಿನ್ನಲ್ಲಿ ಸ್ಥಾಯಿಯಾಗಿ ಒಂದು ಭಾವ ಇರಬೇಕು. ಯಾವುದು ಗೊತ್ತಾ?
ಲಂಕೆಯಲ್ಲೇ ಹೋರಾಟ ಎಲ್ಲ ಆದ ಮೇಲೆ ದೇವೇಂದ್ರ ಬಂದ. ರಾವಣನ ಜೊತೆಗೆ ಹೋರಾಟ ಮಾಡುವುದಕ್ಕೆ ಮೊದಲೇ ದೇವೇಂದ್ರ ಮಾತಲಿಯ ಮುಖೇನ ರಥ ಕಳುಹಿಸಿದ. ಹೌದಾ? ತನಗೆ ಬೇಡ ಅಂತ ಮಾಡಿದ. ನೀವೆಲ್ಲ ಒತ್ತಾಯ ಮಾಡಿದ್ರ? ಒತ್ತಾಯ ಮಾಡಿದ್ರು. ಹೌದಾ? ಹೌದೌದು. ವಾನರರ ಮತವಿಡಿದು. ಹೌದೌದು. ಗೀರ್ವಾಣಪತಿ ಕೊಟ್ಟದ್ದನ್ನು ಬಳಸಿಕೊಡ್ತೇನೆ ಅಂತ ರಾಮ ದೇವೇಂದ್ರ ಕೊಟ್ಟ ರಥವನ್ನು ಏರಿದ. ಯಾರಿಗೆ ಬೇಕಾಗಿ? ನಮಗೆ ಬೇಕಾಗಿ. ಇನ್ನು ಒಂದು ಯುದ್ಧ ಆಯಿತು, ರಾವಣನ ಮರಣ ಆಯಿತು, ದೇವಾನುದೇವತೆಗಳೆಲ್ಲ ನನ್ನ ಸಹಿತ ಲಂಕಾ ರಾಷ್ಟ್ರದಲ್ಲಿ ಪ್ರಕಟರಾದರು. ಕೊನೆಗೆ ದೇವೇಂದ್ರ ರಾಮನಲ್ಲಿ ಹೇಳಿದ, ಮೆಚ್ಚಿದ್ದೇನೆ, ಒಂದು ವರ ಕೊಡ್ತೇನೆ. ಯಾಕಂದ್ರೆ ರಾವಣನನ್ನೇ ನೀನು ಕೊಂದೆ. ರಾಮ ಬೇಡ ಹೇಳಿದನ? ಬೇಡ ಹೇಳಿದನ? ಬೇಡ ಹೇಳಿಲ್ಲ. ಸಂಜೀವಿನಿಯನ್ನು ತರುವುದಕ್ಕೆ ಎರಡೆರಡು ಸಲ ನಿನ್ನನ್ನು ಕಳುಹಿಸಿದವನಿಗೆ ಮರಳಿ ಹೋಗುವಂತ ಹೇಳಿ ಉಳಿದ ಎಲ್ಲಾ ವಾನರರನ್ನು ಕಪಿಗಳನ್ನು ಬದುಕಿಸಬಹುದಿತ್ತು. ಆದ್ರೆ ಏನ್ ಹೇಳಿದ? ಅಳಿದು ಹೋದ ಎಲ್ಲಾ ಕಪಿಗಳು ನಿನ್ನದ್ದಾದಂತಹ ಒಂದು ಅನುಗ್ರಹದಿಂದ ಮತ್ತೆ ಮೇಲಕ್ಕೆ ಏಳಲಿ ಅಂತ ವರ ಕೇಳಿದ. ರಾಮ ದೇವೇಂದ್ರನಲ್ಲಿ ಕೇಳಿದ. ನಿಜವಾಗಿ ನೋಡಿದ್ರೆ ರಾಮನೇ ಅಲ್ವ ದೊಡ್ಡವ? ಅಲ್ಲ, ತಪ್ಪು ತಿಳ್ಕೊಳ್ಬಾರದು. ಇಲ್ಲಪ್ಪ, ನೀನೇನೋ ಬುದ್ಧಿವಂತಿಕೆ ಮಾಡ್ತಾ ಇದ್ದಿ. ಅಂದ್ರೆ ನಮಗಾಗಿ ಮಾತಲಿ ತಂದ ರಥವನ್ನು ರಾಮ ಏರಿದ. ಮೊದಲು ಬೇಡ ಅಂತ ಹೇಳಿದಮ್ಮ. ಅಲ್ಲ, ಈಗ ನನ್ನ ಮೂಲಕ ನಮ್ಮ ದೇವರಿಗೆ ವರ ಕೊಡ್ಲಿಕ್ಕೆ ಹೊರಟಿದ್ದೆ ನೀನು. ಅಲ್ಲ, ಈಗ ಏನೋ ಒಂದು ನನಗೆ ಹಾಗಲ್ಲ. ಈ ಕೆಲವು ಸಲ ದೇವತೆಗಳ ಈಗ ನೀನು ಪಲ್ಲಟ ಮಾಡಿದಾಗ ಅಲ್ಲ, ದೇವತೆಗಳಾದ್ರೂ ದೊಡ್ಡವರಾದ್ರೂ ಉಳಿದವರಿಗೆ ಬೇಕಾಗಿ ಮಾಡಬೇಕಾಗ್ತದೆ. ಈಗ ನನ್ನ ವಿರುದೇನು? ಮೆಚ್ಚಿದ ಮೇಲಕ್ಕೆ ಕೇಳಿದ್ದನ್ನು ಕೊಡುವುದೇ. ನಾನೀಗ ಕೊಡ್ತೇನೆ ಅಂತ ನಿನ್ನಲ್ಲಿ ಹೇಳಿ ಆಗಿದೆ. ಈಗ ನೀನು ಬೇಡ ಅಂತ ಹೇಳಿದ್ರೆ ನಾಳೆ ಪ್ರಪಂಚದವರು ಏನ್ ಹೇಳ್ತಾರೆ? ಅಯ್ಯೋ, ಅವನು ಕೊಡುವುದಕ್ಕೆ ಸಿದ್ಧನಾಗಿ ಬಂದಂತಹ ಶಂಕರ. ಅಲ್ಲ, ಈಗ ಅಲ್ಲ, ಹೆಚ್ಚು ಹಾಗೆಲ್ಲ ಪೀಡಿಸಬಾರ್ದು. ಗೊತ್ತಾಯ್ತು ನನಗೆ. ಈಗ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದನ್ನೇ ಕೊಡ್ತೇನೆ ಅಂತ ನೀನು ಹೇಳಿದ್ದಿದ್ರೆ ಪ್ರಸಂಗ ಬೇಗ ಮುಗಿತಿತ್ತು. ಅದು ಈಗ ಕೊಡ್ತೇನೆ ಅಂತ ಹೇಳಿದ್ರಿಂದ ಹೌದು, ನಾನು ಏನೋ ಕೇಳದೆ ಅಂತ ಆಗಿ ಅದನ್ನು ಮತ್ತೆ ಉದ್ದುದ್ದ ಎಳೆಯುವುದು ಯಾಕೆ? ನಿನ್ನ ಮನಸ್ಸಿನಲ್ಲಿ ನಿಜ ಅದನ್ನು ಕೊಡ್ತೇನೆ ಅಂತ ಹೇಳುದು ನೀನು. ಅಲ್ಲ, ಅದು ಸರಿಯಾಗುವುದಿಲ್ಲ. ಯಾಕಂದ್ರೆ ಎಷ್ಟೋ ಸಲ ನಮ್ಮ ಮುಂಭಾಗದಲ್ಲಿ ಇದ್ದವರು ಹೇಳಿದ್ದನ್ನೇ ಕೊಡುವುದು ಚಂದ. ಹಾಗೆ. ಮತ್ತೆ ಇನ್ನೊಂದು ಲೋಕದವರು ಏನ್ ಹೇಳ್ತಾರೆ? ಪಾಪ ಅವನ ಮನಸ್ಸಿನಲ್ಲಿ ಏನಿತ್ತು ಅಂತಲೇ ಗೊತ್ತಿಲ್ಲ, ದೇವರು ಅವರೇ ನಿರ್ಣಯ ಮಾಡಿ ಕೊಟ್ಟು ಬಿಟ್ರು. ಅವನಿಗೆ ಮತ್ತೆ ಬೇರೆ ಏನಾದ್ರು ಬೇಕು ಅಂತ ಇತ್ತೋ ಏನೋ. ಒಂದುಂಟು ಆಂಜನೇಯ, ಲೋಕದಲ್ಲಿ ಯಾವುದಾದ್ರೂ ಸರಿ ಲೋಕಾಪವಾದ ಅನ್ನೋದು ಬರುವುದು ಬಹಳ ಸುಲಭ ಅಂತ. ಏನೋ ನನಗೇನೋ ಈ ವರದ ಇದು ಸರಿ ಕಾಣುವುದಿಲ್ಲ. ಆದ್ರೂ ಒಂದು ಕೇಳಿಬಿಡು. ಒಂದು ಕೇಳಪ್ಪ, ನಿನಗೆ ಬೇಕಾದ ಒಂದು ಕೇಳಿ. ಈಗ ವರ ನಾನು ಕೇಳಿದ್ರೆ ನಿನ್ನನ್ನು ಬಿಟ್ಟ ಹಾಗಾಗ್ತದೆ. ನಾನು ಈಗ ಯಾರ್ಯಾರಿಂದ ಬಿಡಿಸಿಕೊಳ್ಳಬೇಕು ಅಂತ ಮನಸ್ಸಿದೆ ನಿನಗೆ ಗೊತ್ತಿಲ್ಲ. ನಿನಗೆ ವರವನ್ನು ಕೊಡುವುದಕ್ಕೆ ತೊರೆಯುತ್ತಿದ್ದೇನೆ. ತೊರೆದು ಹೌದು. ಏನು ಮಾಡೋದು ಕೇಳುವ. ಒಲಿದರೆ ಬೇಡುವೆನು, ದ್ರೋಣಾಚಲದೆಡೆ ಕೈಗುವೆನು, ದ್ರೋಣಾಚಲದೆಡೆಗೈದುವೆನು. ನೀನು ಒಲದದ್ದೇ ಹೌದು ಅಂತಾದ್ರೆ ಘಳಿಲನೆ ಸಂಜೀವನವನು ತರುತ್ತಿಹೇ, ಘಳಿಲನೆ ಸಂಜೀವನವನು ತರುತ್ತಿಹೇ. ತಿಲಗೊಳ್ಳ ಗುರುಳಿಹ ಪೆಣಗಳ ಕಾದಿರು, ಒಲಿದಿದೆ ಬೇಡುವೆನು. ಒಲಿದದ್ದು ಹೌದಲ್ಲ? ಅನುಮಾನ ಏನು? ನಿನಗೆ ಮೆಚ್ಚಿದ್ದೇನೆ, ನಿನಗೆ ಒಲಿದಿದ್ದೇನೆ. ನೀನು ಒಲಿದರೆ ನಾನು ಕೇಳುವುದಾ ಬೇಡುವುದಾ? ಭಗವಂತನ ಮುಂಭಾಗದಲ್ಲಿ ಆದ್ರೆ ಬೇಡುವುದು. ಹಾಗಿದ್ರೆ ನಾನು ಕೇಳ್ತೇನೆ ಈಗ. ಅದು ಎರಡು ಸಮಸ್ಯೆ ಉಂಟು. ಕೇಳು ಅಂತ ಹೇಳಿದ್ರೆ ನೀನು ಹೇಳಿದ್ದಕ್ಕೆ ನಾನು ಕಿವಿಯಾಗಬೇಕಾಗ್ತದೆ ಕೆಲವು ಸಲ. ಹೌದೌದು ಅಲ್ವಾ? ಹೌದು. ಈಗ ನಾನು ದ್ರೋಣಾಚಲಕ್ಕೆ ಹೋಗ್ತೇನೆ. ದ್ರೋಣಾಚಲ ಪ್ರಸಂಗ ಮುಗಿಸಬೇಕಲ್ಲ. ಅಲ್ಲ, ಕುದುರೆ ಬಿಡಿಸಬೇಕು. ಸರಿ. ನಮ್ಮ ಸೇನೆ ಎಲ್ಲ ಎದ್ದು ನಿಲ್ಲಬೇಕು. ಸರಿ. ಮುಂದಕ್ಕೆ ಕುದುರೆ ಹೋದಲ್ಲಿ ನಾವು ಹೋಗಬೇಕು. ಹೌದು. ಬಹಳ ಕಾಲ ಇಲ್ಲ. ವತ್ಸರ ಕಾಲ ಮುಗಿತಾ ಬಂತು. ಹೌದು. ಅಷ್ಟರೊಳಗೆ ಹೋಗಿ ಯಜ್ಞದ ಪೂರ್ಣಾಹುತಿ ಆಗುವವರೆಗೆ ನಮ್ಮ ಹೊಣೆಗಾರಿಕೆ ಉಂಟು. ಸರಿಯಪ್ಪ. ಆದ್ದರಿಂದ ನಾನು ದ್ರೋಣಾಚಲಕ್ಕೆ ಹೊರಟೆ. ಅಲ್ಲ,
ಹೇಳಿದ್ದು ನನ್ನಲ್ಲಿ ಏನಾದ್ರೂ ವರ ಕೇಳು ಅಂತ, ನೀನು ದ್ರೋಣಾಚಲಕ್ಕೆ ಹೋಗುದು ಯಾಕೆ? ಅಲ್ಲ, ಇದು ವರದವನ್ನೇ ಕೇಳ್ತಾ ಇರುವುದು. ಹಾ, ನನ್ನ ಎತ್ತು ಈಗ ಬೇಕು ನಾನು ಯಾವ್ದೋ ಈಗ ಹಸಿವಾಗಿದೆ ಅನ್ನ ಕೊಡು ಅಂತ ಕೇಳಿದ್ರೆ ವರವ ಅದು? ಅಲ್ಲಲ್ಲ, ನನಗೆ ಹಣ್ಣು ಕೊಡು ಅಂತ ಕೇಳಿದ್ರೆ ವರವ ಅಲ್ಲ. ಹೌದು. ಅಲ್ಲ, ದ್ರೋಣಾಚಲಕ್ಕೆ ಹೋಗುದಕ್ಕೆ ನನ್ನ ವಾಹನ ಬೇಕು ಅಂತಲ್ಲ. ಅಲ್ಲ, ಅದನ್ನು ನಂಬಿದ್ರೆ ನಾನೇ ಗಾಡಿಯಲ್ಲಿ ಹಾರುವವ, ಈ ವಾಹನ ನಂಬಿದ್ರೆ ಆಗ್ತದ? ಕೇಳಿದ್ದು ಪುಣ್ಯ. ಮತ್ತೆ ನಿನ್ನ ವಾಹನ ನಿನಗೆ ಮಾತ್ರ, ಬೇರೆಯವರಿಗೆ ಉಪಯೋಗ ಬರುವುದಿಲ್ಲ. ಆಯ್ತಪ್ಪ, ಹೌದಾ? ಈಗ ಅದು ಬೇಡ. ನನಗೆ ಅರ್ಥ. ನಾನು ದ್ರೋಣಾಚಲಕ್ಕೆ ಹೋಗುತ್ತೇನೆ. ದ್ರೋಣಾಚಲಕ್ಕೆ ಹೋಗ್ತೇನೆ ಅಲ್ಲ, ಮಾತು ಮುಗಿದಿಲ್ಲ, ಅದೇ ಹೇಳಿದ್ದು. ಹಾ, ವಾಕ್ಯ ಪುಂಜದಿಂದ ನಾನು ಬೇಡಿಕೆ ಇಡ್ತಾ ಇರೋದು. ಈಗ ವಸ್ತು ಬೇಕಾದ್ರೆ ಒಂದು ಶಬ್ದ ಹೇಳಿದ್ರೆ ಸಾಕು, ಒಂದು ಶಬ್ದ ಹೇಳಿದ್ರೆ ಸಾಕು. ಹೌದು, ವಸ್ತು ಅಲ್ಲ ಬೇಡ, ಬೇಕಾದದ್ದು ನನಗೆ ವಾಕ್ಯ. ಯಾವುದು? ವಾಕ್ಯ. ರಕ್ಷೆ ಬೇಕು, ಶಿವರಕ್ಷೆ ಬೇಕು. ಅದಕ್ಕೆ ನಾನು ದ್ರೋಣಾಚಲದ ಎಡೆಗೆ ಹೋಗುತ್ತೇನೆ. ಆಂಜನೇಯ ದ್ರೋಣಾಚಲಕ್ಕೆ ಹೋಗ್ತಾನೆ. ಹೋಗುದು ಯಾಕೆ? ಯಾಕೆ? ರಾಮ ಸೇನೆಯನ್ನು ಬದುಕಿಸೋದಕ್ಕೆ. ಹಿಂದಿನ ಪ್ರಸಂಗ ಮತ್ತೆ ಈಗ ಹಿಂದಿನ ಅನುಭವಗಳ ತುಂಡುಗಳು ಸೇರಿದ್ರೆ ಒಂದು ಹೊಸ ಅನುಭವ. ಹೌದು, ಹಿಂದಿನ ಅನೇಕ ಪ್ರಸಂಗಗಳು ಸೇರಿದರೆ ಒಂದು ಹೊಸ ಪ್ರಸಂಗ. ಸರಿ, ಅಷ್ಟೇ. ಹೌದು. ದ್ರೋಣಾಚಲಕ್ಕೆ ಹೋಗಿ ಸಂಜೀವಿನಿ ಪರ್ವತದಿಂದ ಸಂಜೀವಕವಾದಂತಹ ಲತೆಯನ್ನು, ಔಷಧ ವಿಶೇಷವನ್ನು ತೆಗೆದುಕೊಂಡು ಬರ್ತೇನೆ. ಅಲ್ಲಿಯವರೆಗೆ ಅಲ್ಲ, ಈಗ ಒಟ್ಟು ನನಗೆ ಅರ್ಥ ಆಯ್ತು, ವಿಷಯ ಗೊತ್ತಾಯ್ತು. ಇಲ್ಲ, ಗೊತ್ತಾಗ್ಲಿಲ್ಲ. ಗೊತ್ತಾದ್ರೆ ಹಾಗಿದ್ರೆ ವರ ಕೊಟ್ಟು ಆಂಜನೇಯ ದ್ರೋಣಾಚಲ ಪರ್ವತಕ್ಕೆ ಹೋಗ್ತಾನೆ, ಅಲ್ಲಿಂದ ಸಂಜೀವಿನಿಯನ್ನು ತರ್ತಾನೆ. ಈಗ ನಾನೇನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ಅದಕ್ಕೆ ಮತ್ತೆ ಗೊತ್ತಾಯ್ತು ಅಂತ ಹೇಳಿದ್ರೆ ಕೊಡು ಅಂತ ಹೇಳ್ತೇನೆ. ಆದರೆ ಹೋಗುವ ಮೊದಲೇ ಸಂಜೀವಿನಿ ಕೊಡ್ತೇನೆ ಅಂತ ಹೇಳ್ತೀಯ? ಅದಲ್ಲ, ಅದು ಬೇಡ ನಿನಗೆ ಕೊಟ್ರು. ಈಗ ಮೃತ್ಯುಂಜಯ ಅಂತ ನಿನ್ನ ಹೆಸರು ನಮಗೆ ಬಹಳ ಅಭಿಮಾನ. ಇಡೀ ಪ್ರಪಂಚ ಹೆದರುವುದೇ ಮೃತ್ಯುಕ್ಕೆ. ಹೌದು. ಹಾವು ಕಡಿದರೆ ಭಯ ಯಾಕೆ? ಸಾಯ್ತೇವೆ ಅಂತ ಅನುಮಾನ ಏನು? ಮೇಲಿನಿಂದ ಬಿದ್ದರೆ ಹೆದರಿಕೆ ಯಾಕೆ? ಸಾಯ್ತೇವೆ. ನೀರಿನಲ್ಲಿ ಮುಳುಗುವುದಕ್ಕೆ ಭಯ ಯಾಕೆ? ಮುಳುಗಿದ್ರೆ ಸಾಯ್ತೇವೆ. ಸಾವೇ ಭಯ, ಬೇರೆ ಯಾವುದೂ ಅಲ್ಲ. ಅಷ್ಟಾಗಿಯೂ ಹೆದರದವ ಒಬ್ಬನೇ, ಅವನಿಗೆ ಪ್ರಹ್ಲಾದ ಅಂತ ಹೆಸರು. ಸಾವಿನ ಭಯವನ್ನು ದಾಟಿಸುವ ಮೃತ್ಯುಂಜಯ ನೀನು. ಅದರಿಂದ ನಿನ್ನಲ್ಲಿ ಕೇಳುದು, ಮೃತ್ಯುಂಜಯನಲ್ಲಿ ವರ ಕೇಳುದು. ಅಲ್ಲ, ವರ ಸರಿ, ಯಾವುದು ಅಂತ? ನಾನು ಬರುವವರೆಗೆ ಈ ಹೆಣಗಳು ಹಾಳಾಗದೆ ಇದ್ದ ಹಾಗೆ ಕಾಯ್ಬೇಕು. ಅಲ್ಲ, ಎಲ್ಲಿದ್ರು ಅದೇ ಕೆಲಸ. ನೀನು ಹೀಗೆ ಹೇಳುದಾ? ಅಲ್ಲ, ನಾನು ಹಾಗೆ ಹೇಳುದು ಯಾಕೆ ಅಂದ್ರೆ ಮುಂದೆ ಒಳ್ಳೆ ಮಾತು ಹೇಳಲಿಕ್ಕೆ. ನೀನು ಸ್ವಲ್ಪ ಮೊದಲೇ ಹೇಳಿದೆ ನಾನು ಮತ್ತು ನೀನು ಬೇರೆ ಅಲ್ಲ, ನಾವಿಬ್ಬರು ಒಂದೇ ಅಂತ. ಈಗ ನಾನು ಹೆಣ ಕಾಯ್ಬೇಕಲ್ವಾ? ಅಲ್ಲ, ಈಗ ಇಬ್ರು ನಾವು ಅದನ್ನೇ ಮಾಡ್ತಾ ಇದ್ದೇವೆ. ಅಲ್ಲ, ಎರಡೂ ಕಡೆಯ ಸೈನಿಕರು ಸತ್ತಿದ್ದಾರೆ, ಅವರನ್ನು ಇಟ್ಟುಕೊಂಡೇ ನಾವಿಷ್ಟು ಹೋರಾಟ ಮಾಡಿದ್ದೇವೆ ಅಂದ್ರೆ ಇಬ್ರು ಹೆಣ ಕಾಯು ಕೆಲಸವೇ ಅಲ್ವಾ ಮಾಡಿದ್ದು? ಕಾಯವನ್ನು ಕಾಯುತ್ತಾ ಇದ್ದೇವೆ. ಹೆಣಗಾಡಿದ್ದು ಹೆಣ ಕಾಯುವುದಕ್ಕೆ. ಆದ್ರೆ ಇನ್ನು ಮೇಲೆ ನಾನು ಹೋಗಿ ಬರುವವರೆಗೆ ಎರಡೂ ಕಡೆಯ ಹೆಣ ನೀ ಕಾಯ್ಬೇಕು. ಖಂಡಿತ. ಯಾಕಂದ್ರೆ ನೀನು ವಿನೋದಕ್ಕೆ ಆಡ್ಲಿ, ನಾನು ಸರಸದ ಶೈಲಿಯಲ್ಲಿ ಮಾತಾಡ್ಲಿ. ಪಶುಪತಿಯಾದವ, ಸ್ಮಶಾನವಾಸಿಯಾದಂತಹ ನನಗೆ ನನ್ನಲ್ಲಿ ನೀನು ಈ ವರವನ್ನು ಯಾಕಾಗಿ ಕೇಳಿದೆ ಅನ್ನುವ ಅರಿವು ಇದೆ. ನೀನು ಹೋಗಿ ಬರುವಲ್ಲಿವರೆಗೆ ನಾನು ಕಾಯ್ತಾ ಇರ್ತೇನೆ. ಹೌದಾ? ಖಂಡಿತ. ಹಾಗಿದ್ರೆ ಜೈ ಶ್ರೀರಾಮ್. ಬಂದಾಯ್ತು. ಎಲ್ಲ ಹೆಣಗಳು ಹಾಗೆ ಇವೆಯಲ್ಲ. ನೀನೇ ಆಡಿದ್ದು ವರ. ಹೌದು. ಎಳ್ಳಿನಿತು ಏನೂ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಿನ್ನದು ಅಂತ ನೀನು ಆಡಿದ್ದಿ. ಈಗ ನೀನು ಹೋಗಿ ಸಂಜೀವಿನಿ ತಂದಾಯ್ತು. ಒಂದು ಪ್ರಶ್ನೆ ಉಂಟು, ಸಂದೇಹ. ಚಾರು ಸಂಜೀವಿನಿಯ ತಂದಿಹ ಮಾರುತಿಯ ಕಾಣುತ್ತ ಪುರಹರ ಧೀರ ನೀನಹೇ ಧೀರ ನೀನಹೇ ತಾಳು ಎನಗೊಂದುಂಟು ಸಂಶಯವು ಪರಮಾರ್ಥದಿ ಕೇಳ್ವೆ ಪಾರಮಾರ್ಥದಿ ಕೇಳ್ವೆ ಎನಗೊಂದುಂಟು ಸಂಶಯವು ಪಾರಮಾರ್ಥದಿ ಕೇಳ್ವೆ
ಮನದೊಳು ತಾರದಿರು ಖತಿಗಳನ್ನು ಮನದೊಳು ತಾರದಿರು ಖತಿಗಳನ್ನು ಮಡಿದಿಹ ಭೂರಿ ಸೇನೆಯನೆಲ್ಲವನು ಜೀವಿಪೆಯ ಪೇಣು ಮಡಿದಿಗ ಭೂರಿ ಸೇನೆಯನೆಲ್ಲವನು ಜೀವಿಪೇಯ ಮಾರುತಿ ಎನಗೊಂದು ಸಂಶಯ ಧೀರ ಆಂಜನೇಯ ದೇವ್ರೆ ಯಾವ ಧ್ವನಿ ಇದು? ಹಂಸಧ್ವನಿ. ಅದು ಗೊತ್ತಾಯ್ತು, ಅದಕ್ಕಾಗಿ ಹೇಳ್ತು. ಅಂದ್ರೆ ಯಾಕೆ ಅಂದ್ರೆ ನಾದ ತರಂಗಗಳು ಬಂದು ತಲುಪುವಾಗ ಹಂಸರೆಲ್ಲ ಪರಮಹಂಸರಾಗುವ ಸಂಸ್ಕಾರಕ್ಕೆ ಒಳಗಾಗ್ತಾರೆ ಅಲ್ಲವೇ? ಹೌದು. ಮಾತ್ರವಲ್ಲ, ಹಂಸಗಳ ಕುರಿತಾಗಿ ಅರ್ಥಾತ್ ಆತ್ಮಗಳ ಕುರಿತಾಗಿಯೇ ನೀನು ದ್ರೋಣಾಚಲದ ಕಡೆಗೆ ಹೋದವ. ಹೌದು. ಎಬ್ಬಿಸ್ತೇನೆ ಅಂತ ನೀನು ಆಡಿದೆ. ಈ ಕಾಯಗಳು ಸಚೇತನವಾಗಬೇಕು ಅಂತಾದ್ರೆ ಚೈತನ್ಯ ಸ್ವರೂಪಿ ಒಬ್ಬ ಒಳಗಿರ್ಲೇಬೇಕಲ್ವ? ಹೌದು, ಅವನೇ ಹಂಸ, ಅವನೇ ಪರಮಹಂಸ. ಅದರ ಧ್ವನಿಯಾಗಿಯೇ ನಿನ್ನಲ್ಲಿ ಪ್ರಶ್ನಿಸುವುದು ನಾನೀಗ. ನೀನು ಹೋಗುವಾಗ ಒಂದು ಮಾತು ಹೇಳಿದೆ, ಎರಡೂ ಪಕ್ಷದವರು ಏನೂ ಆಗದಂತೆ ಕಾಯ್ದುಕೊಳ್ಳುವ ಹೊಣೆಗಾರಿಕೆ ನಿನ್ನದು ಅಂತ. ಹಾಗೆ ಕೇಳ್ಬಿಟ್ಟು ನಾನು. ಹೌದೌದೌದು, ಹಾಗೆ ಕೇಳಿದ್ದೇನೆ. ಈಗ ನಮ್ಮ ಕಡೆಯ ಹೆಣ ಮಾತ್ರ ಕಾಯ್ಬೇಕು ಅಂತ ಹೇಳಿದ್ದಲ್ಲ. ಇಲ್ಲ ಇಲ್ಲ, ಎರಡೂ ಪಕ್ಷದವರಿಗೂ ಏನೂ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಿನ್ನದು. ಅದು ಏನೋ ಒಂದು ಔದಾರ್ಯದಲ್ಲಿ ಕೇಳಿದ್ದು ಹೌದದು. ಧೀರ ಹೌದು ನೀನು. ಇಷ್ಟು ಶೀಘ್ರವಾಗಿ ಹೋಗಿ ಬಂದದ್ದನ್ನು ಕಂಡು ನಾನೇ ಬೆರಗಾಗಿ ಹೋಗಿದ್ದೇನೆ. ಒಂದು ಸಂಶಯ, ಈಗ ಹೇಗೂ ಸಂಜೀವಿನಿಯನ್ನು ತಂದಿದ್ದಿ. ಹೌದು. ಈ ಸಂಧಾನಕರಣಿ, ವಿಶಲ್ಯಕರಣಿ ಇತ್ಯಾದಿಗಳೆಲ್ಲ ಅದರಲ್ಲಿ ಇರುವಂತದ್ದು. ಹೌದೌದು. ಈಗ ಇಲ್ಲಿ ಬಿದ್ದ ಎಲ್ಲರನ್ನು ಎಬ್ಬಿಸ್ತೀಯಲ್ವ ನೀನು, ಎರಡು ಪಕ್ಷದವರನ್ನು? ಅಲ್ಲ, ಅದು ಹಾಗೆ ಸಂಶಯ ಯಾಕೆ ಬರಬೇಕು? ಅಲ್ಲ, ಎಬ್ಬಿಸ್ತೀಯಲ್ವೋ ಅಂತ. ಸೇನಾ ಸಾಗರವೇ ಮಲಗಿದೆ. ಹೌದು, ಹೊಡೆದಾಡಿದ್ದಾರೆ. ಹೌದು. ಸಾಯುವಾಗಲೂ ಎರಡು ಪಕ್ಷವಾಗಿ ಸತ್ತಿದ್ದಾರೆ. ಈ ಪಕ್ಷದವರು ಆ ಕಡೆಗೆ ಹೋಗಿ ಸಾಯಲಿಲ್ಲ, ಅಲ್ಲಿ ಅವರು ಇಲ್ಲಿ ಬಂದು ಸಾಯಲಿಲ್ಲ. ಇಲ್ಲ ಅಂದ್ರೆ ಸಾವಿನಲ್ಲೂ ಎರಡು ಪಕ್ಷ ಇದೆ ಅಂತ ಆಯ್ತು. ಹೌದು. ಒಂದು ರಾಮ ಪಕ್ಷ, ಹೌದು. ಇನ್ನೊಂದು ವೀರಮಣಿಯ ಪಕ್ಷ, ಹೌದು. ಅಥವಾ ಶಿವ ಪಕ್ಷ, ರುದ್ರ ಪಕ್ಷ ಅಂತ ಇಟ್ಕೊಳ್ಳುವ. ಎರಡು ಪಕ್ಷಗಳಾಗಿ ಸತ್ತಿದ್ದಾರೆ ಅಂದ್ರೆ ಈಗ ನನ್ನ ಪರಿಶ್ರಮದಿಂದ ಅವರು ಬದುಕಬೇಕು ಅಂತ ಹೇಳಿದ್ರೆ ಒಂದು ವ್ಯಾಪಾರ ಅಲ್ವ? ನಾನು ಯಾಕೆ ಈಗ ವರದ ವ್ಯಾಪಾರಕ್ಕೆ ತೊಡಗಿದ್ದ ಇದು. ಯಾಕೆ ಆಡಿದ್ದು ಅಂದ್ರೆ ನೀನು ನೇರವಾಗಿ ಆ ಪಕ್ಷದ ಕಡೆಗೆ ಹೋದೆ. ಹೌದು, ಅಂದ್ರೆ ನಿನ್ನ ಪಕ್ಷದ ಕಡೆ. ಅಲ್ಲ, ನಮಗೆ ಹೌದು, ನಾವು ಒಂದು ಒಪ್ಪಂದ ಮಾಡಿ ಆಗಿದೆ, ನಾನು ವರ ಕೊಟ್ಟಾಗಿದೆ, ಹಾಗಾಗಿ ಎಲ್ಲರನ್ನು ಎಬ್ಬಿಸಿ ಬಿಡ್ತೀಯೋ ಏನೋ ಅಂತ ಒಂದು ನಿರೀಕ್ಷೆಯಲ್ಲಿ ಕೇಳಿದ್ದು ನಾನು. ಎಬ್ಬಿಸ್ತೀಯ? ಇಲ್ಲ, ಸಾಧ್ಯವೇ. ರಾಮ ಪಕ್ಷದವರು ಮಾತ್ರ ಎದ್ದು ನಿಲ್ಲಬೇಕು. ನಮ್ಮದು ಕರಸೇವೆ ಅಂದರೆ ರಾಮನಿಗೆ, ಬೇರೆಯವರಿಗಲ್ಲ. ಹನುಮಂತ, ಒಂದು ಸ್ವಲ್ಪ ಹಳೆಯ ಪ್ರಸಂಗದ ವಿಷಯ ಹೇಳೋ ನಿನ್ನಲ್ಲಿ. ಮಾಯಾಪುರಿ, ಯಮುನಾ ನದಿಯ ಒಳಗಿದ್ದಂತಹ ಒಂದು ಸಣ್ಣ ರಾಜ್ಯ. ಅಲ್ಲಿಗೆ ನಿಮ್ಮ ಕುದುರೆಯೊಮ್ಮೆ ಹೋಗಿತ್ತಲ್ಲ? ಹೌದು. ಅಂದ್ರೆ ಕಣ್ಮರೆಯದ್ದು. ಹೌದು. ಆಮೇಲೆ ನಾರದರು ಬಂದು ಹೇಳಿದ್ರಂತೆ, ಅಲ್ಲಿದೆ ವರುಣ ಮಂತ್ರವನ್ನು ಜಪಿಸಿ ನೀವು ನೀರಿನ ಒಳಗೆ ಇಳಿದಿರಿ. ಹೋರಾಟ ಸಂಭವಿಸಿತು ಮದನಾಕ್ಷಿ ತಾರಾವಳಿಯರ ಜೊತೆಗೆ. ಅಲ್ಲಿದ್ದಂತಹ ಮಾರೀಚನಂದನೆಯಾದ ಕುಮುದಿನಿ ಅಥವಾ ಯೋಗಿನಿ ಬಂದು ಒಂದು ವಿಶೇಷವಾದಂತಹ ವಿಷಿಕವನ್ನು ಶತ್ರುಘ್ನನ ಕೈಗೆ ಕೊಟ್ಲು. ಮುಂದೆ ಹರನ ಭಕ್ತನಲ್ಲಿ ದುರ ಸಂಭವಿಸ್ತದೆ, ಈ ಬಾಣವನ್ನು ನೀನು ಪ್ರಯೋಗ ಮಾಡಿದೆ ಅಂತಾದ್ರೆ ಮರಳಿಯವನು ಏಳುವಾಗ ಮತ್ತೆ ರಾಮಭಕ್ತನಾಗಿ ಪರಿವರ್ತನೆ ಆಗುತ್ತಾನೆ. ಅದೇ ಬಾಣವನ್ನು ಈಗ ಶತ್ರುಘ್ನ ಪ್ರಯೋಗ ಮಾಡಿದ್ದು ವೀರಮಣಿಯ ಮೇಲೆ. ಹಾಗಾಗಿ ಮರಳಿ ಒಂದು ವೇಳೆ ಅವ ಎದ್ರು ಅವ ರಾಮಭಕ್ತನೇ ಆಗ್ತಾನೆ. ಹಾಗಾಗಿ ನೀವು ಸಂಶಯ ಮಾಡಬೇಡ, ನೀನು ಎಬ್ಬಿಸಯ್ಯ ಎಲ್ಲರನ್ನು. ಅಲ್ಲ, ನನಗಿದು ನೆನಪಾಗದೆ ಇದ್ದಾಗ ನೆನಪು ಮಾಡಿದೆ. ಹೌದು, ವೀರಮಣಿಯ ಹತ್ತಿರ ನಾನು ಎಷ್ಟೊತ್ತು ಮಾತಾಡಿದ್ದೇನೆ, ಎಷ್ಟು ವಿಸ್ತಾರವಾಗಿ ಹೇಳಿದ್ದೇನೆ. ಬೇಡ, ಶ್ವಾಸ ಬಿಡುವಾಗಲೂ ರಾಮ ಅಂತ ಕೂಗ್ಲಿಲ್ಲ ಅವ. ಅದಿಲ್ಲ, ಅವ ಶಿವನೇ ಅಂತ ಕೂಗಿ. ಹಾಗಾಗಿಯೇ ನಾನು ಬಂದದ್ದು ಇಲ್ಲಿಗೆ. ಆದ್ರಿಂದ ನನಗೆ ಈಗಲೂ ಸಂಶಯವೇ ಅದು, ನಿಶ್ಚಯ ಇಲ್ಲ. ಅವ ಎದ್ರೆ ಮತ್ತೆ ಹೋರಾಟವೇ ಆಗುತ್ತದೆ, ಮತ್ತೆ ಹೋರಾಟವೇ ಆಗುತ್ತದೆ. ಈಗ ನಿನ್ನಲ್ಲೇ ಒಂದು ಪ್ರಶ್ನೆ, ಯಾರು ಹೇಳಿದ್ರೆ ನೀನು ಬದುಕಿಸ್ತಿ? ಬದುಕಿಸುವ ದೇವರು ಹೇಳಬೇಕು. ಕೊಲ್ಲುವ ದೇವರು ಬದುಕಿಸುವ ಅಂದ್ರೆ ಬದುಕಿಸುವುದಿಲ್ಲ. ಬದುಕಿಸುವ ದೇವರು ಹೇಳಬೇಕು.
ನಮ್ಮ ರಾಮಚಂದ್ರ ವಿಶ್ವದ ಹಿತಕ್ಕಾಗಿಯೇ ತನ್ನ ಬದುಕನ್ನು ಒಪ್ಪಿಸಿಕೊಂಡವ, ಜೀವನ ಮರ್ಯಾದೆಯ ನಿರ್ಮಾತೃ. ಅವನು ಬದುಕರಿ ಅಂತ ಸಂಕಲ್ಪ ಮಾಡ್ಲಿ. ಅವನೇ ಹೇಳಿದ್ರೆ ಅಲ್ಲ, ಅವ ಹೇಳಿದ್ರೆ ಮಾಡುವ. ಅವ ಹೇಳ್ತಾನೆ ನಿನ್ನಲ್ಲಿ, ಹೇಳಿ ಬರ್ಲಿ ಇಲ್ಲಿಗೆ. ಸಾಧ್ಯಬಹುದು. ಯಜ್ಞ ದೀಕ್ಷಿತ ಯಜಮಾನನಾಗಿ ಯಜ್ಞ ದೀಕ್ಷಿತನಾಗಿ ಯಜ್ಞಶಾಲೆಯಲ್ಲಿದ್ದಾನೆ, ಅವ ಇಲ್ಲಿಗೆ ಹೇಗೆ ಬರ್ತಾರೆ? ನೀನು ಆಡಿದ್ದೆ ಹೇಗೆ? ರಾಮ ಕಿಂಕಾರ, ಹೌದು, ರಾಮ ಸೇವೆ, ರಾಮನಿಗಾಗಿ ತನು ಸಮರ್ಪಣೆ. ಹೌದು. ಒಂದು ನೆಲೆಯಿಂದ ನಮಗೂ ನೋಡಿದ ಹಾಗಾಗ್ತದೆ. ಹೇಗೆ ಆಂಜನೇಯ ಈಗ ಹಾಗಿದ್ರು ಒಂದು, ಈಗ ಅಲ್ಲಿಂದ ಈ ಶಾಸ್ತ್ರ ವಿಧಿಯನ್ನು ದಾಟಿ ಎದ್ದು ಬರಬೇಕು ಅಂದ್ರೆ ನೀನು ಕರೆದ್ರು ಬರ್ಬೋದ ನನಗ? ಹೌದೌದು. ಹ, ಯಾಕೆಂದ್ರೆ ಮಹಾದೇವನೇ ಕರೀತಾ ಇದ್ದಾನೆ ಅಂತ ವಿಧಿ ನಿಷೇಧಗಳನ್ನ ಮೀರಿದವ ಕರೆದ್ದಾನೆ, ಅದು ಬರಬಹುದಲ್ಲ. ಒಂದು ಮಾಡುವ, ನಾನೇ ಕರೆಯುವುದು ಅಂತ ತಿಳಿದರೂ ಕರೆಯಬೇಕಾದವ ನೀನೆ. ಯಾಕಂದ್ರೆ ನಾನು ತೊಡಗಿದ್ದಲ್ಲಿಂದಲೇ ಭಕ್ತನ ಕರೆ. ಭಕ್ತನ ಕರೆಗಾಗಿ ಸರಳವಾದ ಮತ್ತೊಂದು ಉದಾಹರಣೆ ಹೇಳ. ಅಂಗಳದಲ್ಲಿ ಬಿದ್ದು ಅಳುವಂತಹ ಮಗು ಒಂದು ಕಣ್ಣೀರು ಹಾಕಿ ಅಮ್ಮ ಅಂತ ಕರೆದರೆ, ಒಳಗೆ ಪತಿಯ ಬಳಿಯಲ್ಲಿರುವ ಪತಿಗೆ ಬೇಕಾದ್ರೆ ಊಟ ಬಡಿಸಿಕೊಂಡಿದ್ದವಳಾದ್ರೂ ಓಡೋಡಿ ಏನಾಯ್ತು ಮಗುವಿಗೆ ಅಂತ ನೋಡುವುದಕ್ಕೆ ಬರ್ತಾಳೆ. ಇಲ್ಲಿ ಊಟ ಅರ್ಧದಲ್ಲಿ ನಿಂತಿತ್ತು ಅಂತ ಅವಳ ಆಲೋಚನೆ ಮಾಡುವುದಿಲ್ಲ. ನೋಡುವ, ಕಂದನ ಕರೆಗಾಗಿ ತಾಯಿ ಎಷ್ಟು ಬೇಗ ಬರ್ತಾಳೆ ಅಂತ ನಾನು ನೋಡ್ತೇನೆ. ಸರಿಯಾದ ಸಂಗತಿಯನ್ನು ಹೇಳಿದೆ ಪ್ರಭು, ಅರ್ಥವಾಗ್ತದೆ. ವೀರಮಣಿಯ ಸಭೆಯಲ್ಲಿ ನಿನ್ನನ್ನೇ ವಸ್ತುವಾಗಿಸಿಕೊಂಡು ನಾವು ಎಷ್ಟು ಮಾತಾಡಿದ್ರು ನಾವಿಬ್ಬರು ಕರೆಯಲಿಲ್ಲ. ಇಲ್ಲ, ಕರೆಯದೆ ಪ್ರಕಟಗೊಳ್ಳುವವರಲ್ಲ ದೇವತೆಗಳು. ಆರ್ತರಾಗಿ ಜಿಜ್ಞಾಸುಗಳಾಗಿ ಅರ್ಥಾರ್ಥಿಗಳಾಗಿ ಕರೆದರೆ ಆಪ್ತರಾಗಿ ಅವರು ಓಡಿ ಬರ್ತಾರೆ ಅಲ್ವೇ? ಹೌದು. ರಾಮ ಕಿಂಕರನಾಗಿ ರಾಮಪುತ್ರನಾಗಿ ನಾನೇ ಕರೀತೇನೆ. ಎದೆ ಮುಟ್ಟಿ ಎದೆಯಿಂದ ಅವನು ಪ್ರಕಟಗೊಳ್ಳುವ ಹಾಗೆ ರಾಮನನ್ನ ಸ್ತುತಿ ಮಾಡ್ತೇನೆ. ರಾಮದಯ ನಿಧಿ ಪಾಹಿ ಜಯ ರಾಮ ನಿರಂಜನ ದ್ರಾಹಿ ರಾಮ ರಾಮದಯ ನಿಧಿ ಪಾಹಿ ಜಯ ರಾಮ ನಿರಂಜನ ದ್ರಾಹಿ ರಾಮ
ತನಯನ ಭಕ್ತಿ ಗೊಲಿಯೂತ ಮರುತ ತನಯನ ಭಕ್ತಿ ಗೊಲಿಯೂತ ಭರದೊಳಗೆ ಶ್ರೀರಾಮನೇ ತರೆ ಎರಗಿದನು ಜಯ ರಾಮ ರಾಮ ಜಯತು ರಾಮ ಎರಗಿದನು ಜಯ ರಾಮ ಜಯತು ಚರಣದ ನಿಘನು ರಾಮ ಪವಿತ್ರ ಪ್ರಾಣಿಯಾಗಿ ಅಶ್ವಮೇಧದ ದೀಕ್ಷಾಬದ್ಧನಾಗಿದ್ದೇನೆ. ಕಾರಣ ರಾವಣನ ಹನನದಿಂದ ಬ್ರಹ್ಮಹತ್ಯಾದೋಷ ಬರಬಹುದೇ ಎನ್ನುವ ಶಂಕೆ. ಬ್ರಾಹ್ಮಣ ಪರಿಷತ್ತನ್ನು ಸೇರಿಸಿ ಭಗವಾನ್ ವಸಿಷ್ಠರ ನೇತಾರತ್ವದಲ್ಲಿ ಈ ಸಮಸ್ಯೆಯನ್ನು ಮುಂದಿಟ್ಟಾಗ ಅಳಿದು ಸುರಿದು ಒಂದು ನಿರ್ಣಯಕ್ಕೆ ಬಂದರು. ಅಶ್ವಮೇಧವನ್ನು ಮಾಡಲಿ ರಾಮ. ಮುಹೂರ್ತವನ್ನು ಅವರೇ ನಿಶ್ಚಯಿಸಿದ್ರು. ದೀಕ್ಷಾಬದ್ಧನಾಗಿದ್ದೇನೆ. ಸಣ್ಣ ತೊಡಕೊಂದಿತ್ತು. ಪತ್ನಿಯಲ್ಲವಲ್ಲ, ಕಾಂಚನದ ಸೀತೆಯ ವಿಗ್ರಹವನ್ನು ಮಾಡಿ ಪಕ್ಕದಲ್ಲಿಟ್ಟರು. ದೀಕ್ಷಾಬದ್ಧನಾಗಿ ಕೆಲವು ದಿವಸಗಳಾಯಿತು, ಮಾಸಗಳೇ ಆಗಿ ಹೋಯಿತು. ವಿಚಿತ್ರವಾದಂತಹ ಒಂದು ಸನ್ನಿವೇಶವೇ ನಿರ್ಮಾಣವಾಗಿ ಹೋಯಿತಲ್ಲ. ಈ ಯಜ್ಞವನ್ನು ನಾನು ದೀಕ್ಷೆಯಾಗಿ ಕೈಕೊಂಡಾಗ ಉಳಿದ ದೇಶಗಳ ಮೇಲೆ ನನ್ನ ಅಧಿಕಾರ ಮಂತ್ರಿಯನ್ನು ಒತ್ತುವುದು ಉದ್ದೇಶ ಆಗಿರಲಿಲ್ಲ. ಯಾಕಿಲ್ಲ? ರಾಮರಾಜ್ಯ ಆವಾಗಲೇ ಸ್ಥಾಪಿತವಾಗಿ ಹೋಗಿದೆ. ಅಶ್ವಮೇಧಕ್ಕಿರುವಂತಹ ಈ ಒಂದು ಕಾರಣ ಹೀಗಾಗಬೇಕೆಂಬ ದೃಷ್ಟಿಯಿಂದ ಇದಕ್ಕೆ ನಾನು ಒಪ್ಪಿದ್ದೇನೆ ಹೊರತು ಯಾರ ಮೇಲೂ ದೌರ್ಜನ್ಯವೂ ಇಲ್ಲ, ಯಾರ ಮೇಲೂ ಅಭಿಯೋಗವೂ ಇಲ್ಲ. ಶಾಸ್ತ್ರಬದ್ಧವಾಗಿ ಇಷ್ಟನ್ನು ಮಾಡಿ ಬರಬೇಕು ಒಂದು ವರ್ಷದಲ್ಲಿ, ಇಷ್ಟು ಮಾತ್ರ ನಿರ್ಣಯ ಇದ್ದದ್ದು. ಆದರೆ ಒಂದು ಮಾಸಗಳಾದ ಹೊತ್ತಿನಲ್ಲಿ ಆಂಜನೇಯನು ನನ್ನನ್ನು ಸ್ಮರಿಸಿಕೊಂಡಂತಹ ಒಂದು ವಿಚಿತ್ರವಾದ ಸನ್ನಿವೇಶ ಉಂಟಾಗಿದೆಯಲ್ಲ. ಏನು ಮಾಡೋಣ ಎಂಬ ಯೋಚನೆ ಬಂದಾಗ ಭಗವಾನ್ ವಸಿಷ್ಠರಲ್ಲೇ ಹೇಳಿದೆ, ಈಗೊಂದಾಗಿ ಹೋಯಿತು, ನಾನು ಹೋಗಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಬೇಕಾದಂತಹ ಪ್ರತ್ಯಾಮ್ನಾಯ ಏನಿದೆ ಇಲ್ಲಿ ಮಾಡಿಕೊಳ್ಬೇಕಾದ್ದು ಅಷ್ಟನ್ನು ಮಾಡಿಕೊಳ್ಳಿ ಎಂಬಂತಹ ಮಾತನ್ನು ಹೇಳಿದ್ದೇನೆ. ಹೋಗಬೇಕಾದ್ದಲ್ಲಿಗೆ ಜ್ಯೋತಿರ್ಮೇಧಪುರಕ್ಕೆ ನೇರವಾಗಿ ಹೋಗಿ ಹನುಮಂತನ ಮುಂದೆ ಕಾಣಿಸಿಕೊಳ್ತೇನೆ. ಪ್ರಭೋ ರಾಮಚಂದ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ತ್ರಾಹಿ ಮಾಂ ಪಾಹಿ ಮಾಂ. ಕರುಣದಿ ಶರಣನನು ನಂದಿಸಿ ಸರಸಿರೋಢಾಂಬಕನು ಕರುಣದಿ ಶರಣನನು ಮನ್ನಿಸಿ ಸರಸಿರುಗಾಂಬಕನು ಹರನನು ಪರಿ ಪರಿ ಪೊಗಳುತ್ತ ಸ್ನೇಹದಿ ಹರನನು ಪರಿ ಪರಿ ಪೊಗಳುತ್ತ ಸ್ನೇಹದಿ ಕುರಿದನು ಮರುತಜನೊಡನೆ ವಿನೋದದಿಗೆ ಹರನನ್ನು ಪರಿ ಪರಿ ಪೊಗಳುತ್ತ ಸ್ನೇಹದಿ ವರದನು ಮರುತಜನೊಡನೆ ವಿನೋದದಿಗೆ ಕರುಣದಿ ಶರಣನನು ಮನ್ನಿಸಿ ಸರಸಿರುಗಾಂಬಕನು ನಾನು ಇಲ್ಲಿ ಉಪಸ್ಥಿತನಿದ್ದೇನೆ ರಾಮಚಂದ್ರ. ದಾಶರಥಿ ರಾಮನ ಪ್ರಣಾಮಗಳು. ಅಯ್ಯಯ್ಯೋ,
ಪಂಚಮುಖನಾಗಿ ಹಾ. ಓಹೋ ಬಹಳ ವಿಶೇಷವಾಗಿದೆ. ಹಾ. ಆದ್ರೆ ಕರೆ ಬಂದದ್ದು ಆ ಕಡೆಯಿಂದ. ಹೌದು. ಸ್ವಲ್ಪ ಅವನನ್ನು ಮಾತಾಡಿ. ಖಂಡಿತ ಅವನನ್ನೇ ಮಾತನಾಡಿಸಬೇಕು. ಆಂಜನೇಯ, ಪ್ರಭು, ನೀನು ಕರೆಯುವುದು ಹೆಚ್ಚು, ನಾನು ಬರುವುದು ಹೆಚ್ಚು. ಯಾಕೆ ಹೇಳಿದೆ ಈ ಮಾತು? ಇಂತಹ ಸಂದರ್ಭಗಳಲ್ಲಿ ಬೇರೆ ದಾರಿಯೇ ಇಲ್ಲ. ಇದರ ಪರಿಹಾರಕ್ಕೆ ರಾಮನ ಅವಶ್ಯಕತೆ ಅತ್ಯಂತ ಇದೆ ಅಂತ ತಿಳಿದಾಗ ಮಾತ್ರ ನನ್ನನ್ನು ಕರೆಯುವು. ಬೇರೆ ಯಾವುದೋ ದಾರಿಯಿಂದ ನಾವೇ ಯಾವುದೋ ಕಂಡುಕೊಳ್ಳಬಹುದು ಎಂಬ ಮನಸ್ಸು ಬಂದಾಗ ರಾಮನನ್ನು ಕರೆಯಲೇ ಇರುವವನು ನೀನು. ಆ ಕಾರಣದಿಂದ ನೀನು ಕರೆಯುವುದು ಹೆಚ್ಚು, ನಾನು ಬರುವುದು ಹೆಚ್ಚು ಅಂತ ಹೇಳ್ಬೇಕಾಯ್ತು. ಹೇಳಯ್ಯ, ಹೇಳು, ಏನಿದು ಏನಿದು ಪ್ರಭು? ವಿಚಿತ್ರವಾಗಿ ಕಾಣ್ತಾ ಉಂಟು. ಹೌದು. ಮೇಲೆ ಕೇಳು, ಮೇಲೆ ಕೇಳು, ಮೇಲೆ. ಪ್ರಭು, ನಿನ್ನ ಪಾದಗಳನ್ನ ನೋಡ್ತಾ ಇದ್ರೆ ಮುಖವನ್ನು ನೋಡುವ ಆಸೆ, ಮುಖ ನೋಡುವುದಕ್ಕೆ ಧೈರ್ಯ ಇಲ್ಲ ಪ್ರಭು. ಎಲ್ಲ ಕಳ್ಕೊಂಡ್ವಿ ನಾವು. ಯಾವುದನ್ನ ಕಳ್ಕೊಡಬಾರದು ಅದನ್ನ ಕಳ್ಕೊಂಡಿದ್ದೇವೆ. ಯೋಚಿಸುವುದಕ್ಕೆ ನಾನು ಬಂದಿದ್ದೇನಲ್ಲ. ಎದ್ದೇಳಪ್ಪ, ಎದ್ದೇಳು. ಪ್ರಭು, ಇಲ್ಲಿ ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತಾ ಉಂಟು, ಬಹಳ ಆಶ್ಚರ್ಯ ಆಗ್ತಾ ಉಂಟು. ಮುಖ್ಯ ಪ್ರಾಣನು ಪ್ರಾಣ ಮುಖ್ಯವು. ನಮ್ಮಂಥವರಿಗೆಲ್ಲ ಪ್ರಾಣ ಮುಖ್ಯ. ಹಾಗಾಗಿ ಇಲ್ಲಿ ಮುಖ್ಯ ಪ್ರಾಣ ಒಬ್ಬ ಇದ್ದಾನೆ ನಮ್ಮ ಪಕ್ಷದಲ್ಲಿ. ಆ ಕಡೆಯಲ್ಲಿ ದೇವರೊಬ್ಬರೇ ಇದ್ದಾರೆ. ಹೌದಾ? ಅವನು ನನ್ನನ್ನು ಮುಖ್ಯ ಪ್ರಾಣ ಅಂತ ಹೇಳ್ತಾ ಇರೋದು. ಆಯ್ತಪ್ಪ. ಯಾಕೆಂದ್ರೆ ಪ್ರಾಣ ಉಳಿಸಿಕೊಳ್ಳೋದು ಕಷ್ಟ. ಹೋದ್ರು ಮತ್ತೆ ಅದನ್ನ ಹೊತ್ತು ತರುವವರಿದ್ದರೆ ಮುಖ್ಯ ಪ್ರಾಣ ಮಾತ್ರ ಅಂತ. ಆದ್ದರಿಂದ ಈಗ ಪ್ರಸಂಗ ಅಲ್ಲಿವರೆಗೆ ನಾವು ಮುಂದುವರಿಸಿ ಆಗಿದೆ. ಎರಡೂ ಪಕ್ಷದಲ್ಲಿ ಸತ್ತಿದ್ದಾರೆ. ಹೌದು. ಕುದುರೆ ಕಟ್ಟಿದ ವೀರಮಣಿ, ಜ್ಯೋತಿರ್ಮೇಧದ ಪ್ರಭುವಂ. ಹಾಗಿದ್ರೆ ಮತ್ತೆ ಈ ಪರಮೇಶ್ವರ ದೇವರಿದ್ದಾರಲ್ಲ, ಅವರ ಮಾವ. ಹೌದೌದು, ಪರಮೇಶ್ವರ ದೇವರ ಮಾವ. ಹೇಳಲೇಬೇಕು ಅಂತ ಇರ್ಲಿಲ್ಲ. ಜ್ಯೋತಿರ್ಮೇಧದ ಅರಸ ಅಂತ ಹೇಳಿದ್ರೆ ಸಾಕು, ವ್ಯವಹಾರಕ್ಕೆ ಸಾಕು. ಆದ್ರೆ ನಿಂತಿದ್ಯಾಕೆ ಅಂತ ಆಗ್ಬೇಕಲ್ಲ. ಈಗ ಬಂದಿದ್ದೇನು ಅಂದ್ರೆ ನಾನು ಅದನ್ನ ಹೇಳುದು. ಎರಡೂ ಸೇನೆಯ ಸೇನಾನಿಗಳು ಮಕ್ಕಳು ಎಲ್ಲ ಮಡಿದಿದ್ದಾರೆ. ಈಗ ಇಬ್ಬರು ಮಾತ್ರ ಉಳಿದಿದ್ದಾರೆ. ಅದನ್ನೇ ನಾವಿಬ್ಬರೇ ಉಳಿದಿದ್ದೇವೆ. ಈಗ ಏನಾಗಿದೆ, ನಾವು ಹೋರಾಡಿದ್ದೇವೆ. ಆದ್ರೆ ನಾವು ನಮ್ಮಿಬ್ಬರಲ್ಲಿ ಯಾರು ಉಳಿದ್ರು ಸತ್ತವರು ಬದುಕೋದಿಲ್ಲ. ಆದ್ರಿಂದ ಪರಮೇಶ್ವರ ದೇವರೇ ಒಂದು ಉಪಾಯ ಮಾಡಿ ನಾವು ಇರಬೇಕು, ಸತ್ತವರು ಬದುಕಬೇಕು. ಅದಕ್ಕಾಗಿ ಒಂದು ವರ ಕೇಳು ಅಂತ ಹೇಳಿದ್ರು. ರಾಮನ ಕರುಣಾ ರಸ ಪಾತ್ರ ನನಗೆ ವರ ಬೇಕು. ಆದರೂ ಸಾಕಷ್ಟು ಮನವೊಲಿಸಿ ಹೇಳಿದಾಗ ನಾನು ಸಂಜೀವನ ತರುವವರೆಗೆ ಈ ಹೆಣಗಳನ್ನ ಕಾದುಕೊಂಡಿರಬೇಕು ಅಂತ ಹೇಳಿ ಅದರ ಪ್ರಕಾರ ನಡ್ಕೊಂಡಿದ್ದಾರೆ. ಅಯ್ಯೋ, ಕರ್ತವ್ಯ ಅಲ್ವಾ? ಹೌದೌದು. ಸಂಜೀವನ ತಂದಾಯಿತು, ಬದುಕಿಸುವಾಗ ಸ್ವಲ್ಪ ಜಗಳ ಬಂತು. ನಮ್ಮವರು ಬದುಕಲಿ, ನಮ್ಮವರು ಬದುಕಲಿ, ನಮ್ಮವರು ಬದುಕಲಿ, ನಮ್ಮವರು ಬದುಕಲಿ ಇರ್ಲಿ. ಹೌದು. ಇದರ ಮೊದಲು ನಿಮ್ಮೊಳಗೆ ಹೋರಾಟ ಆಗಿದೆ. ಹೌದು, ಹೋರಾಟ ಆಗಿದೆ. ಅಲ್ಲ, ಸಾಕಷ್ಟಾಗಿದೆ. ಅದು ಬೇಕಾಗಿರಲಿಲ್ಲ. ಅಲ್ಲಪ್ಪ, ಈಗ ಹೋರಾಟ ಆದ ಹೌದಲ್ಲ. ಹೌದೌದು. ನಾನೊಂದು ಕಾರಣವನ್ನು ಅದಕ್ಕೆ ಊಹಿಸಬಲ್ಲೆ ಅಂತ ಹೇಳೋದು. ಓಹೋ, ಎಲ್ಲರೊಂದಿಗೆ ಹೋರಾಟ ಮಾಡಿದವು ಪರಮೇಶ್ವರ ದೇವರು. ದೇವತೆಗಳೊಟ್ಟಿಗೂ ಹೋರಾಟ ಮಾಡಿದ್ದುಂಟು, ರಾಕ್ಷಸರನ್ನು ಕೊಂದದ್ದುಂಟು. ಪ್ರಾಯಶಃ ಹನುಮಂತನೊಟ್ಟಿಗೊಂದು ಹೋರಾಟ ಮಾಡಿ ನೋಡುವ ಅಂತ ಅದ ಇದ್ರೂ ಇರ್ಬೋದು, ಸಂಕಲ್ಪ ಇತ್ತು ಏನು. ಅದು ಕೆಲವೊಮ್ಮೆ ಹಾಗೆ ಮಲ್ಲ ಯುದ್ಧದಲ್ಲಿ ವಿಶೇಷ ಪರಿಣತ ಬಂದ ಮೇಲೆ ಕೊನೆಗೆ ತಂದೆ ಅಂತಿಲ್ಲ, ಮಗ ಅಂತಿಲ್ಲ. ಹೌದೌದು, ಅದು ಹೋರಾಟ ಮಾಡ್ತಾರೆ, ಅವರು ದೂಡಾಡ್ತಾರೆ. ಹಾಗೂ ಅಲ್ಲ, ಆ ರೀತಿ ಆದದ್ದಲ್ಲ. ಅಲ್ಲ, ಇಲ್ಲಿ ಸಂಘರ್ಷಕ್ಕೆ ಕಾರಣ ಶಿವ ಹೆಚ್ಚೋ ರಾಮ ಹೆಚ್ಚೋ ಎಂಬ ಭಾವ. ಅದರಿಂದ ಸಂಘರ್ಷ ಪ್ರಾರಂಭ ಆಯ್ತು. ಕುದುರೆಯೂ ನೆಪ, ಬಿಡಿಸುವುದೂ ನೆಪ, ಎಲ್ಲ ನೆಪವೇ. ಇರುವ ಭಾವ ಅದು, ಸಂಘರ್ಷ ಅದು. ಈಗ ರಾಮ ಹೆಚ್ಚು ಅಂತ ರಾಮಕಿಂಕರನಾಗಿ ನಾನು ಹೇಳುವುದು ಸಹಜವೇ. ನಾನೇ ಹೇಳಬೇಕಾದ್ದು, ನಾನು ಹೇಳಲೇಬೇಕಾದ್ದು. ಹೌದಪ್ಪ. ಶಿವ ಹೆಚ್ಚು ಅಂತ ವೀರಮಣಿ ಹೇಳ್ದ. ಕೊನೆಗೆ ಶಿವ ಬಂದ್ರು ಅದು ನಿರ್ಣಯ ಆಗಲಿಲ್ಲ. ಅಂದ್ರೆ ನಮ್ಮ ದೇವರು ರಾಮಚಂದ್ರ ದೇವರು ಬಂದ ಮೇಲೆ ನಿರ್ಣಯ ಆಗಬೇಕು ಅಂತ. ಈಗ ಪ್ರಕೃತ ಸಮಸ್ಯೆ ಇರುವುದು ರಾಮಸೇನೆಯನ್ನು ಮಾತ್ರ ಬದುಕಿಸ್ತೇನೆ ಅಂತ ನಾನು ಹಠ ಹಿಡಿದಿದ್ದೇನೆ. ನಮ್ಮದನ್ನು ಬದುಕಿಸು ಅಂತ ನಾನು ಹೇಳುದು. ಅಲ್ಲ, ಈ ದ್ರೋಣಾಚಾರ್ಯಕ್ಕೆ ಹೋಗಿ ತಂದೆಲ್ಲ ಆಗಿದೆ, ತಂದಾಯ್ತದು. ಲಕ್ಷ್ಮಣ ದೇವರನ್ನ ಬದುಕಿಸಿದ ನನಗೆ ಈಗ ಮತ್ತೊಬ್ಬರು ಬದುಕಿಸುವುದೊಂದು ಉತ್ಸಾಹ ಅದು.
ಅದೌದು. ಈಗ ನಿನ್ನ ದೃಷ್ಟಿಯಲ್ಲಿ ಇರುವುದೊಂದೇ, ಈಗ ನಮ್ಮ ಪಕ್ಷದವರನ್ನು ಮಾತ್ರವಾ ಅಲ್ಲ ಎಲ್ಲರನ್ನೂ ಎಬ್ಬಿಸಬೇಕು ಅಂತ? ಅಲ್ಲ, ನನ್ನ ದೃಷ್ಟಿ ಅಂತಂದ್ರೆ ನಾನು ರಾಮದಾಸನಾದ್ರಿಂದ, ಹೌದಪ್ಪ, ರಾಮಭಕ್ತನಾದ್ರಿಂದ ನಮ್ಮದೆಲ್ಲ ಈ ಪಾದದ ಮಟ್ಟದಲ್ಲೇ ಇರುವ ದೃಷ್ಟಿ. ನಾವು ಮುಖ ನೋಡಿ ನಿರ್ಣಯ ಮಾಡುವುದಲ್ಲ, ಪಾದ ನೋಡಿದ್ರೆ ಆಗ್ತದೆ. ಹೌದು ಹೌದು ಯಾವ್ದು ಶ್ರೀಪಾದ ನಿರ್ಣಯ ಬಹಳ ಮುಖ್ಯ. ಹೇಗೆ ಈಗ ಒಂದು ಮಾತು ರಾಮನಿಂದ ಬರಬೇಕು. ರಾಮ ಹೇಳಿದ ಅಂತಾದ್ರೆ ಎಲ್ಲರನ್ನು ನಾನು ಎಬ್ಬಿಸ್ತೇನೆ, ಪಕ್ಷ ನೋಡದೆ ಅಂತ ಆಂಜನೇಯ ಹೇಳಿದ್ದಾನೆ. ಆ ಮಾತು ಒಂದು ಮಾತು ಹೇಳಿದ್ರೆ ಸಾಕು. ಇದೇ ಶ್ರೀರಾಮ ಹೇಳಿದ ಯಾವುದೇ ಮಾತನ್ನು ನಡೆಸಿಕೊಡ್ತೇನೆ ಎನ್ನುವಂತ ಸಂಪೂರ್ಣ ವಿಶ್ವಾಸ ನಿನ್ನಲ್ಲಿ ಉಂಟು. ಹೌದು, ಹಾಗೇನ್ ಮಾಡೋದೇ ಅದು. ದೇವ್ರೆ, ಹಾಗೊಂದು ಉಂಟ. ದುರದೊಳಗಳಿದರನು ಎಬ್ಬಿಸುವರ ಜೀವವನು, ಎಬ್ಬಿಸುವರ ಜೀವವನು. ಕರಿತುರಗಾದಿಗಳು ಭಯ ಬಲಗಲಿ ತ್ವರೆಗಳು ಮುಂಡಿಸದೆನಲಭಿವಂದಿಸಿ. ದುರದೊಳಗಳಿದರನು ಎಬ್ಬಿಸು. ಆಂಜನೇಯ ಪ್ರಭು ಸಾಮಾನ್ಯನ ಪರಮೇಶ್ವರ ಅಂದ್ರೆ 5 ತಲೆ, ಗಂಗೆ, ಚಂದ್ರ. ಅಯ್ಯೋ ಎಂತದವನು, ಅವನಿಗೆ ಗೊತ್ತಿಲ್ಲ ಅವನ ವಿಷಯ. ನೀನು ಗೊತ್ತಿಲ್ಲ ಅಂದ್ರೆ ನಿನಗೆ ರಾಮನ ಬಗ್ಗೆ ಎಷ್ಟು ಗೊತ್ತಿದೆ ಅದಕ್ಕಿಂತ ಹೆಚ್ಚು ಗೊತ್ತಿರಬಹುದು. ಆದ್ರೆ ಅದ್ಭುತ ವ್ಯಕ್ತಿ ಅವನು, ಸಾಮಾನ್ಯ ಅಂತ ತಿಳ್ಕೊಳ್ಬೇಡ. ಪರಮೇಶ್ವರ ಅಂತಂದ್ರೆ ಅವನಿಗೊಂದು ಬೇಸರ ಮಾಡಬಾರ್ದು. ಅವನಿಗೆ ಬೇಸರ ಆಗುವಂತ ಕೆಲಸ ನಮ್ಮಿಂದ ಯಾವತ್ತೂ ಆಗಬಾರ್ದು. ಇನ್ನು ಲೋಕಾರೂಢಿಯಲ್ಲಿ ಒಂದು ಮಾತುಂಟು, ಸತ್ತ ಮೇಲೆ ದ್ವೇಷ ಇಲ್ಲ ಅಂತ. ಹೌದೌದು, ಮರಣದೊಂದಿಗೆ ದ್ವೇಷ ಎಲ್ಲ ಹೋಯ್ತು ಅಂತ ಲೆಕ್ಕ. ಹಾಗಾಗಿ ಪ್ರಭು ನಿನ್ನ ಮಾತು ನೆನಪಾಗ್ತದೆ, ಮರಣ ಅಂತಾನಿ ವೈರಾಡಿ. ಹೌದೌದು. ಹಾಗಾಗಿ ಹರನ ಪಕ್ಷ ಹರಿಯ ಪಕ್ಷದ ಯಾಕೆ ಎಬ್ಬಿಸುವುದ? ಹಾಗಿದ್ರೆ ಎಲ್ಲರನ್ನು ಎಬ್ಬಿಸಿ ಬಿಡುದು. ಹಾಗಿದ್ರೆ ಸ್ಪರ್ಶ ಮಾಡ್ತಾ ಎಲ್ಲರನ್ನೂ ಬದುಕಿಸ್ತಾ ಮುಂದೆ. ಶ್ರೀರಾಮ ಹರ ನುಡಿದ ನೀವರಿಗೆ ಎಂದಯ ಶರಣನಾಗಿಹ ನಿನ್ನು ನಿನ್ನವ. ಎನ್ನಯ ಶರಣನಾಗಿಗ ಇನ್ನು ನಿನ್ನವ. ಕರುಣವಿರಿಸುವುದೆನಲು ಕರುಣವಿರಿಸುವುದೆನಲು ನೀರಜನಯನ ನಿಂತೆಂದ. ಹರ ನುಡಿದನು ಶ್ರೀರಾಮಚಂದ್ರ ಪರಮೇಶ್ವರ ಇನ್ನೂ ಮುಗಿಸದೆ ಮತ್ತೆ ಯಾವಾಗ ಮುಗಿಸುವುದು ಹೇಳು? ಯಾಕೆ ಹೀಗಾಯಿತು? ಶತ್ರುಘ್ನನ ಜೊತೆಗೆ ಹೋರಾಟ ಯಾಕೆ? ಆಂಜನೇಯನ ಜೊತೆಗೆ ಹೋರಾಟ ಯಾಕೆ? ವೀರಮಣಿ ಬಿದ್ದದ್ದು ಯಾಕೆ? ಇದನ್ನೆಲ್ಲ ತಿಳಿಯದವನಲ್ಲ ನೀನು. ಜ್ಯೋತಿರ್ಮೇಧಪುರದಲ್ಲಿರುವಂತಹ ಇಕ್ಷುಮತಿ ತನ್ನ ತಪಸ್ಸಿನಿಂದ ನನ್ನನ್ನು ಮೆಚ್ಚಿಸಿ ವರನನ್ನಾಗಿ ಪಡೆದಾಗ ಪುರದ ರಕ್ಷಕನಾಗಿರಬೇಕು, ಮನೆಯಳಿಯನಾಗಿ ಅಂತ ವೀರಮಣಿ ಕೇಳಿದ ಮಾತು. ಆಗ ಒಂದು ಮಾತು ಹೇಳಿದ್ದೆ ನಾನು, ಶಾಶ್ವತವಾಗಿ ನಾನಿಲ್ಲಿರುವುದಕ್ಕಿಲ್ಲ. ಯಾಕಂದ್ರೆ ಅವರೇ ಶಾಶ್ವತ ಅಲ್ಲ. ಈಗ ವೀರಮಣಿ ಶಾಶ್ವತವೋ, ಇಕ್ಷುಮತಿ ಶಾಶ್ವತವೋ, ಜ್ಯೋತಿರ್ಮೇಧ ಶಾಶ್ವತವೋ? ಹೆಚ್ಚು ಮಾತಾಡಿದ್ರೆ ನಾನು ಶಾಶ್ವತವೋ? ಹೌದಪ್ಪ. ಈ ಕಲ್ಪದ ಕೊನೆಗೆ ಲಯಿಸುವ ಲೋಕಂಗಳ ಜೊತೆಗೆ ಲೋಕವ ಪಾಲಿಪ ಮೂರ್ತಿ ತ್ರಯರು ನಿರಾಕಾರದಿ ಲಯವಪ್ಪರು. ರಾಮ ತ್ರೇತಾಯುಗದಲ್ಲಿ ನೀನೇನು ಅನ್ನೋದನ್ನು ತಿಳಿಯದವನಲ್ಲ. ನಿನ್ನ ಪಾದದರ್ಶನ ಅಂತ ಆಂಜನೇಯ ಆಡಿದ. ಮಾತ್ರವಲ್ಲ, ನಿನ್ನದಾದಂತಹ ಸೌಂದರ್ಯದಿಂದ ಪುರುಷರೂ ಆಕರ್ಷಿತರಾಗ್ತಾರಂತೆ. ಅವರ ಚಿತ್ತವನ್ನಾದರೂ ವಿಚಲಿತನನ್ನಾಗಿಸಬಲ್ಲ ಸೌಂದರ್ಯ ನಿನ್ನದು. ನಿನ್ನ ಮಾತು, ನಿನ್ನ ಸೌಂದರ್ಯ, ನಿನ್ನ ನಡೆ, ನಿನ್ನ ನುಡಿ, ಒಟ್ಟು ನೀನು ಇಲ್ಲಿಗೆ ಬರಬೇಕು ಅಂತ ನನಗೊಂದು ಅಪೇಕ್ಷೆ ಇತ್ತು. ಆಂಜನೇಯ ಎಬ್ಬಿಸಿದ ಕ್ಷಣ ವೀರಮಣಿ ಎದ್ದು ಕೈಯಲ್ಲಿ ಧನುಸ್ಸನ್ನು ಹಿಡಿದು ಹೋರಾಟಕ್ಕೆ ಸಿದ್ಧನಾದವ ನಿನ್ನ ದಿವ್ಯವಾದ ಮತ್ತು ಭವ್ಯವಾದ ಮಂಗಲಮೂರ್ತಿಯನ್ನು ನೋಡಿ ನಿನ್ನ ಪಾದಕ್ಕೆ ಎರಗಿದ ಅಂದ್ರೆ ಏನರ್ಥ? ತೋರಿಸಿದ್ದು ನೀನೇ ಅಲ್ವ ನನಗೆ ನನ್ನನ್ನು. ಅದೇ, ಹಾಗಾಗಿ
ರಾಮ ದರ್ಶನ, ರಾಮ ಜ್ಯೋತಿರ್ಮೇಧಕ್ಕೆ ಬರುವಲ್ಲಿವರೆಗೆ ನಾನು ಇರ್ತೇನೆ, ಆಮೇಲೆ ನಾನು ಕೈಲಾಸವನ್ನು ಸೇರಿಕೊಡ್ತೇನೆ ಅಂತ ವೀರಮಣಿಗೆ ಆಡಿದ್ದು. ಇಲ್ಲಿಯವರೆಗೆ ನನ್ನ ಶರಣನಾದಂತಹ ಇವನನ್ನು ನಿನ್ನವನು ಅನ್ನುವ ಭಾವದಿಂದ ನಿನಗೆ ಒಪ್ಪಿಸ್ತಾ ಇದ್ದೇನೆ. ನಾನು ಕೈಲಾಸದ ಕಡೆಗೆ ಹೊರಡುವುದು ಅಂತ. ಪರಮೇಶ್ವರ ಮಹಾದೇವ, ಪುರಹರ ಕೇಳು ನಿನ್ನವರು ನನ್ನವರೆಂಬ ಪರಿಭೇದವಿಲ್ಲ ಭಕ್ತರಲ್ಲಿ. ಕೇಳು ನಿನ್ನವರು ನನ್ನವರೆಂಬ ಪರಿಭೇದವಿಲ್ಲ ಭಕ್ತರಲ್ಲಿ. ನಿರತ ಸದ್ಗುಣ ಸತ್ಯ ಸಂಧನಿತನ ನೋಡೆ, ನಿರತ ಸದ್ಗುಣ ಸತ್ಯ ಸಂಧನಿತನ ನೋಡೆ ಹರುಜವಾಯಿತು ಎಂದ ರಾಮ. ಪುರಹರ ಕೇಳು ನಿನ್ನವರು ನನ್ನವರೆಂಬ ಪರಿಭೇದವಿಲ್ಲ ಭಕ್ತರಲ್ಲಿ. ರಾಮಚಂದ್ರ, ವಿಧಿಯ ಸಂಕಲ್ಪ ಇರಬೇಕು ಅಂತ ನಾನು ಭಾವಿಸ್ತೇನೆ. ನಮ್ಮ ಅಶ್ವಮೇಧದ ಈ ತುರಗ ಜ್ಯೋತಿರ್ಮೇಧವನ್ನು ಪ್ರವೇಶ ಮಾಡಬೇಕು. ಯುದ್ಧದಲ್ಲಿ 2 ತಂಡಗಳು ಸತ್ತೇ ಹೋಗಬೇಕು. ಮತ್ತೆ ಪುನಃ ಆಂಜನೇಯವರನ್ನು ಜೀವಂತಗೊಳಿಸಬೇಕು. ಸರಿ, ಇದೆಲ್ಲ ವಿಧಿಯ ಸಂಕಲ್ಪದ ಹಾಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಅದರ ಹಿಂದೆ ಏನಪ್ಪ ಉದ್ದೇಶ? ಏನು? ಪ್ರಪಂಚಕ್ಕೆ ಇದೊಂದು ಪಾಠರೂಪವಾಗಿ ಸಿಗಬೇಕು ಅಂತ. ಓಹೋ. ಹರಿಹರ ಬ್ರಹ್ಮರಲ್ಲಿ ಯಾರು ಭೇದವನ್ನೆಣಿಸ್ತಾನೆಯೋ ಅವನು ನರಕಭಾಜನನಾಗ್ತಾನೆ ಅಂತ ಒಂದು ಮಾತುಂಟು. ಹೌದೌದು. ಅಂತಹ ಸ್ಥಿತಿಗೆ ಯಾವ ಮನುಷ್ಯರು ಬರಕೂಡದು. ಯಾರು ಹರಿಹರಲ್ಲೋ ಬ್ರಹ್ಮನಲ್ಲೋ ಭೇದವನ್ನು ಕಲ್ಪಿಸಕೂಡದು. ಎಲ್ಲರೂ ಸಮಾನರ ಎನ್ನುವಂತಹ ಭಾವನೆ, ನನ್ನವರು ನಿನ್ನವರು ಬೇಡ ಬೇಡ. ಲೋಕವಿಶ್ರುತವಾಗಿ ಇಂತಹ ವಿಚಾರಗಳೆಲ್ಲ ಎಲ್ಲರಿಗೂ ಗೊತ್ತಿರುವಾಗ ಆಗಬೇಕು. ಆಚಂದ್ರಾರ್ಕವಾಗಿ ಸ್ಥಾಯಿಯಾಗಿ ಉಳಿಬೇಕು ಎಂಬಂತಹ ಉದ್ದೇಶದಿಂದ ಇಂತಹ ಒಂದು ಘಟನೆ ಸಂಭವಿಸಿದೆ ಅಂತ ನಾನು ಭಾವಿಸ್ತೇನೆ. ಏನೇ ಇರಲಿ, ವೀರಮಣಿಯಂತೂ ಎದ್ದು ಹೊಗಳಿದ ಕ್ರಮ ನೋಡಿದ್ರೆ ಯಾರನ್ನು ಹೇಳ್ತಾರಂತ ಆ ಭಾಸ ಆಗಿ ಹೋಯ್ತು ನನಗೆ. ಇಲ್ಲ ಇಲ್ಲ, ಅದು ಒಂದು ಕಾಲದಲ್ಲಿ ನಾವು ಆಡಿದವರೇ. ಆದ್ರೆ ನೀನದನ್ನು ಒಪ್ಪುವುದಿಲ್ಲ ಅಷ್ಟೇ. ನರನೇ ನೀ ನರಸತಿಯೇ ಜಾನಕಿ ತರುಚರರೇ ಮರ್ಕಟರು ವಿಶ್ವಂಭರೆಯ ಭಾರವ ತಿದ್ದಲೋಸುಗ ಜನನವಾಯ್ತೆಂಬ ಹದನ ನಾವರಿಯೇವೆ. ಲಂಕಾರಾಷ್ಟ್ರದಲ್ಲಿ ನಾವು ಆಡಿದ್ದು ಉಂಟು. ಕೃತಿಗಳು ನನ್ನಿಂದಂತಹದ್ದು ಆಗೊಮ್ಮೆ ಈಗೊಮ್ಮೆ ಆಗಿದ್ದರೂ ನಾನು ಆತ್ಮಾನಂ ಮನುಷ್ಯಮ್ಮನ್ನೇ ನೀನು ಆಡಿದ್ದದೆ ಸರ್ವತಾ ಒಪ್ಪಿದ. ಸರಿ, ಏನೇ ಇರಲಿ, ಅಂತೂ 3 ಮೂರ್ತಿಗಳಲ್ಲಿ ಯಾವುದೇ ಭೇದವನ್ನು ಯಾರೂ ಕರುಣಿಸುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದ ಮೇಲೆ ಅವನು ನನಗೆ ಸ್ನೇಹಿತನೇ ಆಗಿದ್ದಾನೆ, ಆಪ್ತನಾಗಿದ್ದಾನೆ ವೀರಮಣಿ. ನನ್ನ ಆಪ್ತ ವರ್ಗದಲ್ಲಿ ಸೇರಿಸಿಕೊಂಡಿದ್ದೇನೆ ಅವನನ್ನು. ಯಾರ ಮೇಲೂ ದಬ್ಬಾಳಿಕೆ ಅಗತ್ಯ ನಮಗಿಲ್ಲ. ಮತ್ತೆ ನಾವು ನಮ್ಮ ಕುದುರೆಯನ್ನು ಬೇಕಿದ್ರೆ ವೀರಮಣಿಯನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಮುಂದಕ್ಕೆ ಕಳುಹಿಸ್ತೇವೆ. ಖಂಡಿತ. ನಿಮಗೆ ಹೋಗುವುದಿದ್ರೆ ಅದೇ ಅಲ್ಲ, ನಾನು ನೀನು ಬಂದ ಮೇಲೆ ನಾನು ನಿಲ್ಲುವುದಿಲ್ಲ ಅಂತ ಹೇಳಿ. ಸರಿ 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 ಸರಿ. ಅರ್ಥ ನೀನಿದ್ದಲ್ಲಿ ನಾನು ಇರುವುದಿಲ್ಲ ಅಂತ ಅಲ್ಲ. ಅಲ್ಲಪ್ಪ, ಅಲ್ವೇ ಅಲ್ಲ. ನನ್ನವರು ನಿನ್ನವರು ಅನ್ನುವ ಭೇದವೇ ಇಲ್ಲ ಅಂತ ನೀನು ಆಡಿದ ಮೇಲೆ ಶಿವ ತತ್ವ ರಾಮ ತತ್ವ ಬೇರೆ ಅಲ್ಲ ಅಂತ ನಾನು ತಿಳಿದವನೇ. ನಾನು ತೊಡಗಿದ್ದೆ ಹಾಗೆ. ಸತ್ವ ಪರೀಕ್ಷೆ, ತತ್ವದ ಪ್ರತೀಕ್ಷೆ ಅಂತ. ತತ್ವ ಏನು ಅನ್ನುವುದನ್ನು ನೀನು ಆಡಿದ ಮೇಲೆ ಮತ್ತೆ ನಾನಿಲ್ಲಿ ಇರುವುದಕ್ಕಿಲ್ಲ. ಇದು ಕೈಲಾಸದ ಕಡೆಗೆ ನಾನು ಸಾಗುತ್ತೇನೆ.
ಭೌತಿಕವಾಗಿ ನೀವು ಮಾಡುವಂತಹ ಯಜ್ಞ ಅನ್ನೋದು ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಈ ವಿಚಾರ ಎಲ್ಲರಿಗೂ ಗೊತ್ತಾದ ಮೇಲೆ, ಪ್ರಪಂಚಕ್ಕೆ ಅರ್ಥವಾದ ಮೇಲೆ, ಲೋಕಕ್ಕೆಲ್ಲ ಮಂಗಳ ಆಗಲಿ ಅಂತ ಅಷ್ಟೇ ಹೇಳ್ಬೇಕು. ಧ್ಯೇಯಃ ಪಂಚಮುಖೋ ರುದ್ರಃ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಜ್ಜ ಭಾಸಿತರಜಃ ಶಾಮಾನ್ಯಸ್ಯ ಮುಖಾನಿ ತು ಜಟಾವಬದ್ದೇಂದುಕಲಃ ಪ್ರಿಯಾಯುಕ್ನಾಗಭೂಷಣಃ ಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಜನದ ಕುಮಾರ ಗಜವದನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಒಗೆ